ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ವೀಕ್ಷಕರೇ, ತಮಗೆಲ್ಲ ನಮಸ್ಕಾರ. ನಾನು ನಿಮ್ಗೆ ಹೇಳಿದ್ದೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ. ಕಳೆದ ಬಾರಿ ಬಂದಾಗ UCC ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೆ, ಯೂನಿಫಾರ್ಮಲ್ ಸಿವಿಲ್ ಕೋಡ್ ಬಗ್ಗೆ. ತದನಂತರದಲ್ಲಿ ವಿದ್ಯಾರ್ಥಿಗಳು ಕೇಳಿಕೊಂಡ್ರು, ಸರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ನೀವು ಭಾರತದ ಇತಿಹಾಸವನ್ನು ಕೂಡ ಒಂದಷ್ಟು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹೀಗಾಗಿ ಭಾರತದ ಇತಿಹಾಸ ಕುರಿತಾಗಿ ಒಂದಷ್ಟು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಬಂದಿದ್ದೀನಿ. ಫಸ್ಟ್ ಆಫ್ ಆಲ್, ಎಲ್ಲದಕ್ಕಿಂತ ಸುಂದರವಾಗಿರುವಂಥ ಒಂದು ವಿಷಯ ಯಾವುದಾದ್ರೂ ಇತ್ತು ಅಂತಂದರೆ ನನಗೆ ಗೊತ್ತಿರುವಂಗೆ ಅದು ಇತಿಹಾಸ. ಯಾಕಂದರೆ ಎಲ್ಲೇ ಒಂದು ಕಡೆ ಹೇಳ್ತಾರೆ, ಚರಿತ್ರೆ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದರೆ ಫಸ್ಟು ಚರಿತ್ರೆಯನ್ನು ಓದ್ಕೊಂಡಿರಬೇಕು ಅಥವಾ ತಿಳ್ಕೊಂಡಿರಬೇಕು ಅಂತ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನು ಅರಿತುಕೊಳ್ಳದೇ ಇರುವವನು ಇತಿಹಾಸವನ್ನು ನಿರ್ಮಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಕೆಲವೊಬ್ಬರದ್ದು ವಾದ ಏನಿದೆ ಅಂತಂದರೆ, ಸರ್ ಇತಿಹಾಸ ಓದಿ ಏನು ಮಾಡೋದಿದೆ ಸರ್ ಹಿಸ್ಟ್ರಿ ಅಂತಂದರೆ ಬರೀ ಸತ್ತವರ ಒಂದು ಕಥೆಯನ್ನು ಕೇಳೋದಲ್ಲ, ಬರೀ ಹೊಡೆದಾಟಗಳ ಬಗ್ಗೆ ಓದೋದಲ್ವ, ಯುದ್ಧಗಳ ಬಗ್ಗೆ ನೋಡೋದು, ಸಾವು ನೋವು ಹಿಂಸೆ ಇವುಗಳ ಬಗ್ಗೆನೇ ತಿಳ್ಕೊಳ್ಳೋದಲ್ಲ. ನಾನು ಅಷ್ಟಕ್ಕೆ ಥಿಂಕ್ ಮಾಡಿದೆ ಅಂತಂದರೆ ಬಹುಶಃ ಸಂಕ್ಷಿಪ್ತ ರೂಪದಲ್ಲಿ ನಾನು ಇತಿಹಾಸವನ್ನು ತಿಳ್ಕೊಂಡಿದ್ದೀನಿ ಅಂತ ಅರ್ಥ ಆಗುತ್ತೆ. ಆದರೆ ನಿಜಕ್ಕೂ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗಿತ್ತು ಅಂತಂದರೆ, ಇತಿಹಾಸ ಎನ್ನುವುದು ಕೇವಲ ಸತ್ತವರ ಘಟನೆಯಲ್ಲ, ಇತಿಹಾಸ ಎನ್ನುವುದು ಕೇವಲ ಮಡಿದು ಹೋದವರ ಕಥೆಯಲ್ಲ, ಇತಿಹಾಸ ಎನ್ನುವುದು ಕೇವಲ ಹಿಂದೆ ಆದಂಥ ಯುದ್ಧಗಳಲ್ಲ, ಇತಿಹಾಸ ಎನ್ನುವುದು ಕೇವಲ ಪುರಾಣಗಳಲ್ಲಿ ಬಂದಿರುವಂಥ ಘಟನೆಗಳಲ್ಲ. ಇತಿಹಾಸ ಎಂಬುದು ಈ ಕ್ಷಣದಲ್ಲಿ ನಡೆದರೂ ಕೂಡ ಮರುಕ್ಷಣದಲ್ಲಿ ನಾವು ವಿಚಾರ ಮಾಡಿದಾಗ ಈ ಕ್ಷಣ ಏನಿದೆ ಅದು ಇತಿಹಾಸನೇ ಆಗಿ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಸೈನ್ಸಲ್ಲಿ ಏನಾದರೂ ಸಂಶೋಧನೆ ಆಗಿದೆ ಅಂತ ಹೊರಟಿವೆ ಅಂತಂದರೆ ಅದು ಈ ಕ್ಷಣದಲ್ಲಿ ಸಂಶೋಧನೆ ಆದರೂ ಕೂಡ ಬಹಳಷ್ಟು ಬಾರಿ ಹಿಂದಿನವರು ಸಂಶೋಧನೆ ಮಾಡಿ ಪ್ರಯತ್ನ ಪಟ್ಟಿರ್ತಾರಲ್ಲ, ಅದೆಲ್ಲ ಇತಿಹಾಸ ಅಂತಲೇ ಕನ್ಸಿಡರ್ ಆಗುತ್ತೆ. ಉದಾಹರಣೆಗೆ, ಅಣುಬಾಂಬ್ ತಯಾರಿಕೆಯಲ್ಲಿ ಭಾರತ ಏನಪ್ಪ ಅಂದರೆ ಯಶಸ್ವಿ ಆಯಿತು, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಸ್ಮೈಲಿಂಗ್ ಬುದ್ಧ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಣುಬಾಂಬ್ ತಯಾರಿಕೆಯಲ್ಲಿ ಪ್ರಯತ್ನ ಪಟ್ಟು ಸಫಲರಾಗುವಲ್ಲಿ ಒಂಚೂರು ಹಿಂದೇಟು ಹಾಕಿದ್ರಲ್ಲ, ಅದು ಇವತ್ತು ಇತಿಹಾಸನೇ ಅಲ್ವಾ. ಅಂದರೆ ನಾನು ಸೈನ್ಸ್ ಓದ್ತೀನಿ ಅಂದರೂ ಇಲ್ಲಿ ಇತಿಹಾಸ ಬರುತ್ತೆ, ನಾನು ಬೇರೆ ಯಾವ ಸಬ್ಜೆಕ್ಟ್ ಓದ್ತೀನಿ ಅಂದರೂ ಅಲ್ಲಿ ಇತಿಹಾಸ ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಓದ್ಲಿಕ್ಕೆ ಹೋದೆವು ಅಂದರೆ ಭಾರತ ಸಂವಿಧಾನ ಅಂತ ಓದ್ಲಿಕ್ಕೆ ಹೋದೆವು ಅಂದರೆ ಭಾರತ ಸಂವಿಧಾನ ರಚನೆಯಾಗಿದ್ದು ಯಾವಾಗ, ಭಾರತ ಸಂವಿಧಾನದ ರಚನೆಗೆ ಹಿನ್ನೆಲೆ ಏನಿತ್ತು, ಅವಶ್ಯಕತೆ ಏನಿತ್ತು, ಇವೆಲ್ಲವುಗಳನ್ನು ನಾವು ಇತಿಹಾಸ ಅಂತಲೇ ಕನ್ಸಿಡರ್ ಮಾಡ್ತೀವಲ್ಲ. ಹೀಗಾಗಿ ಇತಿಹಾಸವನ್ನು ಅರಿತುಕೊಳ್ಳದೇ ಇರುವವನು ಇತಿಹಾಸವನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿತ್ತು. ಹೀಗಾಗಿ ಇತಿಹಾಸದ ಕುರಿತಾಗಿ ಒಂದಷ್ಟು ತಿಳಿದುಕೊಳ್ಳೋಣ ಅಂತ ನನ್ನ ಅಭಿಪ್ರಾಯ. ಇತಿಹಾಸದ ಕುರಿತಾಗಿ ಭಾಳಷ್ಟು ಜನ ತಮ್ಮ ಲೆಕ್ಚರ್ಗಳಲ್ಲಿ ಹೇಳಿರ್ತಾರೆ, ಇತಿಹಾಸ ಅಂದರೆ ಏನು, ಇತಿಹಾಸ ಅಂದರೆ ಏನು ಅನ್ನೋದ್ರ ಕುರಿತಾಗಿ. ಸೊ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಕೆಲವೊಂದಿಷ್ಟು ವಿಶೇಷವಾಗಿರುವಂಥ ಅಂಶಗಳನ್ನು ತೆಗೆದುಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತ ಬಂದಿರುವಂಥದ್ದು. ಭಾರತದ ಇತಿಹಾಸ ಮತ್ತು ಭೌಗೋಳಿಕತೆಯ ಸಮಗ್ರ ಅಧ್ಯಯನ ಅಂತ ಹೇಳ್ಬಿಟ್ಟು. ಅಂದರೆ ಭಾರತ ಅಂದರೆ ಏನು, ಭಾರತಕ್ಕೆ ಯಾಕೆ ಭಾರತ ಅಂತ ಹೆಸರು ಬಂತು, ಅದರ ಜೊತೆಯಲ್ಲಿ ಭಾರತದ ಭೌಗೋಳಿಕ ಯಾವ ರೀತಿಯಾಗಿದೆ ಮತ್ತು ಇತಿಹಾಸಕ್ಕೆ ಭಾರತದ ಕೊಡುಗೆ ಏನಿದೆ, ಈ ಎಲ್ಲದರ ಕುರಿತಾಗಿ ಒಂದಷ್ಟು ತಿಳಿದುಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಯಲ್ಲಿ ಇವಾಗ ಈ ವಿಷಯವನ್ನು ಚರ್ಚೆ ಮಾಡಬೇಕು ಅಂತ ಹೊರಟಿದ್ದೀನಿ. ಓಕೆ, ಫಸ್ಟ್ ನನ್ನೊಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಇತಿಹಾಸ ಎಂದರೆ ಏನು? ಆಗಲೇ ಹೇಳಿದೆ, ನಾನು ಒಬ್ಬ ಹುಡುಗನಿಗೆ ಕೇಳಿದ್ದೆ ನಾನು ಕ್ಲಾಸ್ ಮಾಡ್ತಿರ್ಬೇಕಾದಂಥ ಟೈಮಲ್ಲಿ, ಇತಿಹಾಸ ಅಂದರೆ ಏನಪ್ಪ ಅಂತ ಹೇಳ್ಬಿಟ್ಟು. ಅವು ಭಾಳ ಸಿಂಪಲ್ಲಾಗಿ ಹೇಳ್ದೆ, ಸರ್ ಹಿಸ್ಟ್ರಿ ಈಸ್ ನಥಿಂಗ್ ಸರ್, ಓನ್ಲಿ ಹೊಡಿ ಬಡಿ ಕಡೀರಿ ಅಂತ ಹೇಳ್ದ. ಹಿಸ್ಟ್ರಿ ಅಂದರೆ ಏನೂ ಇಲ್ಲ ಸರ್, ಅಲ್ಲಿ ಹೊಡಿಯೋದು ಬಡಿಯೋದು ಕಡಿಯೋದು, ಒಬ್ಬರನ್ನ ಸೋಲಿಸೋದು, ಇನ್ನೊಬ್ರು ಗೆಲ್ಲೋದು, ಗೆದ್ದವ್ರದ್ದು ಏನಪ್ಪ ಅಂತಂದರೆ ಚರಿತ್ರೆ ಆಗೋದು, ಸೋತವ್ರದ್ದು ಏನಪ್ಪ ಅಂತಾರೆ ಹೆಸರು ಬರೋದು, ಇದನ್ನೇ ಏನಪ್ಪ ಅಂದರೆ ಇತಿಹಾಸ ಅಂತ ಕರೆದಿರು ಅಂತೇಳಿ. ಆದರೆ ನಿಜವಾಗ್ಲೂ ಇತಿಹಾಸ ಅಂದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಯಿತು ಅಂದರೆ ಸಂಕುಚಿತವಾದಂಥ ದೃಷ್ಟಿಕೋನ ಆಗುತ್ತೆ. ಹೀಗಾಗಿ ಏನಪ್ಪ ಅಂದರೆ ಇತಿಹಾಸವನ್ನು ಸಂಕುಚಿತ ದೃಷ್ಟಿಕೋನದಲ್ಲಿ ನೋಡೋದಕ್ಕಿಂತ ವಿಶೇಷವಾದಂಥ ಮತ್ತು ವೈಲ್ಡ್ ಆಗಿರುವಂಥ ದೃಷ್ಟಿಕೋನದಲ್ಲಿ ನೋಡಿದ್ದೆ ಆದರೆ ಇತಿಹಾಸ ನಮಗೆ ಅರ್ಥ ಆಗುತ್ತೆ. ಆಂಗ್ಲ ಮತ್ತು ಗ್ರೀಕ್ ಮೂಲಗಳ ಪ್ರಕಾರ ನಾವು ಇತಿಹಾಸವನ್ನು ತಿಳ್ಕೊಬೇಕಂತ ಹೊರಡ್ರೆ, ಇತಿಹಾಸ ಎಂಬ ಪದವು ಆಂಗ್ಲ ಭಾಷೆಯ ಹಿಸ್ಟೋರಿ ಅನ್ನುವಂಥ ಪದ, ಹಿಸ್ಟೋರಿ ಅನ್ನುವಂಥ ಪದದಿಂದ ನಾವು ನೋಡ್ತೀವಿ. ಹಿಸ್ಟೋರಿ ಅನ್ನುವಂಥ ಪದ ಆಂಗ್ಲ ಭಾಷೆಯಲ್ಲಿ ಬರುತ್ತೆ, ಅದರ ತರ್ಜುಮೆ ಕನ್ನಡದವಾಗ ನಾವು ಇತಿಹಾಸ ಅಂತ ಕರಿತೀವಿ. ಸೊ ಹಿಸ್ಟೋರಿ ಅನ್ನುವಂಥದ್ದು ಯಾವುದು ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಬಂದಿರುವಂಥ ಹಿಸ್ಟೋರಿಯಾ ಅನ್ನುವಂಥ ಪದದಿಂದ ಸೃಷ್ಟಿಯಾಗುತ್ತೆ. ಸೊ ಹಿಸ್ಟೋರಿಯಾ ಪದ ಅನ್ನೋದು ಏನು ಮೀನಿಂಗ್ ಕೊಡುತ್ತಪ್ಪ ಅಂದರೆ ತನಿಖೆ ಮಾಡು, ಅನ್ವೇಷಣೆ ಮಾಡು ಅಥವಾ ಹುಡುಕು ಅಂತ ಇರುತ್ತೆ. ತನಿಖೆ ಮಾಡು, ಅನ್ವೇಷಣೆ ಮಾಡು, ಹುಡುಕು ಅನ್ನೋಂಥ. ಸರ್ ಇತಿಹಾಸಕ್ಕೂ ತನಿಖೆಗೂ ಏನು ಸಂಬಂಧ ಸರ್ ಅಂತ ಕೇಳ್ಬೋದು.
ಇತಿಹಾಸಕ್ಕೂ ತನಿಖೆಗೂ ಏನು ಸಂಬಂಧ ಸರ್? ಅನ್ವೇಷಣೆ ಹೆಂಗೆ ಮಾಡೋದು ಸರ್ ಅಂತೇಳಿ. ಎಸ್, ಅಫ್ಕೋರ್ಸ್, ಒಬ್ಬ ಕೊಲಂಬಸ್ ಅನ್ನೋಂಥ ವ್ಯಕ್ತಿ ಹಡಗನ್ನು ಇಟ್ಕೊಂಡು ಅನ್ವೇಷಣೆ ಮಾಡ್ತಾ ಹೊರಟ ಕೊನೆಗೆ ಒಂದಷ್ಟು ದೇಶಗಳನ್ನೇ ಕಂಡಿಡ್ದ, ಕೆಲವೊಂದಿಷ್ಟು ಭೂಪ್ರದೇಶಗಳನ್ನು ಕಂಡುಹಿಡಿತಾನೆ. ವಾಸ್ಕೋಡಿಗಾಮ ಅನ್ನುವಂಥವನು ಬಂದು ಭಾರತದ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ, ಭಾರತವನ್ನು ಕಂಡುಕೊಂಡ. ಭಾರತದ ನಂತರದಲ್ಲಿ ಬೇರೆಯವರು ವ್ಯಾಪಾರ ಮಾಡಲಿಕ್ಕೆ ಹಚ್ಚದ. ಅದಾದ ನಂತರ 108 ಘಟನೆಗಳು ನಡೆದು ಸಾಂಬಾರು ಪದಾರ್ಥದ ವಾಸನೆಗೆ ಮನಸೋತಂಥ ಎಷ್ಟೋ ದೇಶಗಳು ಭಾರತದ ಮೇಲೆ ದಾಳಿ ಮಾಡೋದು, ಭಾರತ ದೇಶದ ಸಂಪತ್ತೆಲ್ಲ ಲೂಟಿ ಮಾಡೋದು, ಇವೆಲ್ಲ. ಅಲ್ಲಿ ಅನ್ವೇಷಣೆ ಮಾಡದೆ ಹೋಗಿದ್ದರೆ, ಒಂದು ವೇಳೆ ಅವನು ಹುಡುಕದೆ ಹೋಗಿದ್ದರೆ ಅದು ನಮಗೆ ಗೊತ್ತಾಗ್ತಿತ್ತಾ? ಇವತ್ತು ಭಾರತ ದೇಶದಲ್ಲಿರುವಂಥ ಹಲವಾರು ಪವಿತ್ರ ನದಿಗಳ ಬಗ್ಗೆ ನಮಗೆ ಮರೆತೇ ಹೋಗಿದೆ. ಅದು ಸರ್ ಮರೆತು ಹೋದರೆ ಹೆಂಗೆ ಸರ್ ಅಂತ. ಅದೇ ಮರೆತದ್ದನ್ನು ಮತ್ತೊಮ್ಮೆ ಜ್ಞಾಪಿಸುವುದಕ್ಕೆ ಇರುವಂಥದ್ದು ಯಾವುದು ಅಂತಂದರೆ ಇತಿಹಾಸ. ಅದನ್ನೇನಂತ ಕರೆದ್ರು ತನಿಖೆ ಮಾಡು ಅಥವಾ ಅನ್ವೇಷಣೆ ಮಾಡು ಅಂತ. ಇನ್ನು ಸಂಸ್ಕೃತ ಮೂಲವಾಗಿ ನಾವು ಇತಿಹಾಸವನ್ನು ಏನಾದರೂ ಕಂಡುಕೋಬೇಕಂತ ಹೊರಟ್ರೆ ಸಂಸ್ಕೃತದಲ್ಲಿ ಹೇಳುತ್ತೆ ಇತಿ ಹ ಅಸ್. ಇತಿ ಹ ಅಸ್ ಅಂದರೆ ಹೀಗೆ ನಡೆದಿತ್ತು ಅಂತ ಅರ್ಥ ಕೊಡುತ್ತೆ. ಹಿಂದೆ ಹೀಗೆ ನಡೆದಿತ್ತು, ಎಕ್ಯುರೇಟಾಗಿ ಹೇಳ್ತಾ ಇದ್ದಾರೆ, ಹಿಂದೆ ಹೀಗೆ ನಡೆದಿತ್ತು ಅಂತೇಳಿ. ಸರ್ ಕೆಲವೊಬ್ರು ಹೇಳ್ಬೋದು, ಸರ್ ಇತಿಹಾಸ ಸತ್ಯನ ಅಥವಾ ಕಾಲ್ಪನಿಕ ಘಟನೆಗಳ ಅಂತೇಳ್ಬಿಟ್ಟು. ಕಾಲ್ಪನಿಕ ಘಟನೆಗಳಂತ ಅನ್ಲಿಕ್ಕಾಗಲ್ಲ, ಎಲ್ಲವನ್ನೂ ಸತ್ಯವಂತ ಒಪ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಆದರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು, ಪುರಾವೆಗಳನ್ನು ಇಟ್ಕೊಂಡು ನಾವು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೊರಟ್ವಿ ಅಂತಂದರೆ ಇತಿಹಾಸ ಅನ್ನೋದು ಇದಂ ಇತ್ತಂ, ಇದು ಹಿಂಗೆ ಇತ್ತು ಅಂತ ಹೇಳ್ಬೋದು. ಆದರೆ ಸಾಕ್ಷ್ಯಾಧಾರಗಳು, ಪುರಾವೆಗಳು ಇಲ್ಲದೆ ಇತಿಹಾಸದ ಬಗ್ಗೆ ಏನಾದರೂ ಮಾತಾಡೋಕೆ ಹೋಗ್ತೀವಿ ಅಥವಾ ಇತಿಹಾಸದ ಬಗ್ಗೆ ಹೇಳಕ್ಕೆ ಹೊರಟ್ವಿ ಅಂತಂದರೆ ಅದು ಕಟ್ಟುಕತೆಯಾಗಿ ಕನ್ವರ್ಟ್ ಆಗುತ್ತೆ ಹೊರತು ಅದು ಇತಿಹಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇತಿಹಾಸ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೊರಟ್ರೆ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಉದಾಹರಣೆನ ನಿಮ್ಗೆ ಕೊಡಬಲ್ಲೆ. ಏನು, ಯಾವ ರೀತಿಯಾಗಿ ಇತಿಹಾಸವನ್ನು ನಾನು ಅಧ್ಯಯನ ಮಾಡ್ತೀನಿ ಅಂತ. ಓಕೆ, ಇಲ್ಲಿದೆ ಇತಿಹಾಸದ ಪಿತಾಮಹ ಅಂತ ನಾವು ಯಾರನ್ನ ಬಳಕೆ ಮಾಡ್ತೀವಿ ಅಂತಂದರೆ ಹೆರೋಡೋಟಸ್. ಈತ ವ್ಯವಸ್ಥಿತವಾಗಿ ದಾಖಲಿಸಿದಂಥ ಚರಿತ್ರೆಯನ್ನು ಇಟ್ಕೊಂಡು ಏನಪ್ಪ ಅಂದರೆ ಈತ ಬರೆದ ಪ್ರಸಿದ್ಧ ಕೃತಿ ಯಾವುದು? ಹಿಸ್ಟೋರಿ ಅಂತೇಳ್ಬಿಟ್ಟು. ಯಾರೋ ಹೆರೋಡೋಟಸ್ ಬರೆದಿರುವಂಥ ಪ್ರಸಿದ್ಧವಾಗಿರುವಂಥ ಕೃತಿ ಯಾವುದು? ಹಿಸ್ಟೋರಿ. ಅವ ಎಷ್ಟು ಅದ್ಭುತವಾಗಿ ಹೇಳ್ತಾನಂತಂದರೆ ವಾಟ್ ಈಸ್ ಹಿಸ್ಟ್ರಿ ಅನ್ನುವಂಥದ್ದನ್ನು ಬಹಳ ಸಂಕ್ಷಿಪ್ತವಾಗಿ ಸಿಂಪಲ್ಲಾಗಿ ತಿಳಿಸ್ಕೊಟ್ಬಿಡ್ತಾನೆ. ಹಿಸ್ಟ್ರಿ ಈಸ್ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯುನಿಕ್ಸ್ ಎವೆಂಟ್ಸ್ ಟು ಬಿ ರಿಮೆಂಬರ್ಡ್ ಬೈ ಫ್ಯೂಚರ್ ಜನ್ರೇಷನ್ ಅಂತ ಹೇಳ್ಬಿಡ್ತಾನೆ. ಮುಂದಿನ ತಲೆಮಾರಿನವರು ನೆನಪಿಟ್ಟುಕೊಳ್ಳಬಹುದಾದಂಥ ಗ್ರೇಟ್ ಆಗಿರುವಂಥ ಹೀರೋಗಳ ಹೋರಾಟದ ಕತೆ ಇತಿಹಾಸ ಆಗಿರ್ತೈತಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಲ್ಪ ವಾರ ಬಗ್ಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಕ್ಕಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ವಾರನ ಇಟ್ಕೊಂಡು ಇತಿಹಾಸದ ಬಗ್ಗೆ ಹೇಳ್ತಾರೆ. ಅದೇ ಕಾರ್ಲ್ ಮಾರ್ಕ್ಸ್ ಬಂದ ಅಂತಾರೆ ಇತಿಹಾಸ ಅಂದರೆ ಏನು ಅಂತ ಕೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಹಿಸ್ಟ್ರಿ ಈಸ್ ನಥಿಂಗ್, ಹಿಸ್ಟ್ರಿ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಹೇಳ್ಬಿಟ್ಟು ಅವನು. ಇತಿಹಾಸ ಯಾರ ಮಧ್ಯದೊಳಗೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳ್ಬಿಡ್ತಾನೆ. ಪ್ರೀಮನ್ ಅನ್ನೋನು ಬರ್ತಾನೆ ಹಿಸ್ಟ್ರಿ ಸ್ಟೋರಿ ಆಫ್ ಪೊಲಿಟಿಕ್ಸ್ ಅಂತ ಬಳಕೆ ಮಾಡ್ತಾನೆ. ಇದು ಏನಪ್ಪ ಅಂದರೆ ರಾಜಕೀಯದ ಕಥೆ ಅಂತ ಬಳಕೆ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಒಂದೊಂದು ರೀತಿ. ಜವಾಹರ್ಲಾಲ್ ನೆಹರು ಕೂಡ ಏನಪ್ಪ ಅಂದರೆ ಇತಿಹಾಸ ಅಂತಂದರೆ ಇಟ್ ಇಸ್ ದ ಸ್ಟೋರಿ ಆಫ್ ಮ್ಯಾನ್, ಬಾರ್ಬರಿಸಮ್ ಟು ಸಿವಿಲೈಸೇಷನ್ ಅಂತೇಳ್ಬಿಟ್ಟು, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗುವಂಥ ಮನುಷ್ಯನ ಕಥೆ ಇತಿಹಾಸ ಅಂತ ಹೇಳ್ಬಿಟ್ಟು ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಹೀಗೆ ಇತಿಹಾಸವನ್ನು ಇತಿಹಾಸ ತಜ್ಞರು ತಮ್ಮದೇ ಆಗಿರುವಂಥ ಶೈಲಿಯಲ್ಲಿ ಬಣ್ಣಿಸ್ತಾರೆ. ಇತಿಹಾಸ ಅಂದರೆ ಹಿಂಗೆ ಇರಬೇಕು, ಹಿಂಗೆ ನಡೆದಿತ್ತು. ಅದಕ್ಕೇನಪ್ಪ ಅಂದರೆ ಪುರಾವೆಗಳು, ದಾಖಲೆಗಳಿಲ್ಲದೆ ಏನು ಹೇಳೋಕ್ಕಾಗಲ್ಲ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ನಾವು ಫಸ್ಟ್ ಏನು ಇತಿಹಾಸವನ್ನು 3 ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇತಿಹಾಸದ ವಿಭಾಗಗಳು ಅಂತ ನಾವು ಇಲ್ಲಿ ಕರಿತೀವಿ. ಅಂದರೆ ಅಧ್ಯಯನದ ದೃಷ್ಟಿಯಿಂದ ನಾವೇನಪ್ಪ ಅಂದರೆ 3 ಸ್ಪ್ಲಿಟ್ ಮಾಡಿ ಓದ್ತೀವಿ ಇತಿಹಾಸವನ್ನು. ಒಂದು ಪ್ರೀ ಹಿಸ್ಟ್ರಿ ಅಂತ ಕರಿತೀವಿ, ಒಂದು ಪ್ರೀ ಹಿಸ್ಟ್ರಿ, 2 ಪ್ರೋ ಹಿಸ್ಟ್ರಿ, ಮತ್ತೊಂದೇನಪ್ಪ ಅಂತಂದರೆ ಹಿಸ್ಟ್ರಿ ಅಂತೇಳ್ಬಿಟ್ಟು. ಪ್ರೀ ಹಿಸ್ಟ್ರಿ, ಪ್ರೋ ಹಿಸ್ಟ್ರಿ, ಹಿಸ್ಟ್ರಿ ಅಂತೇಳ್ಬಿಟ್ಟು. ಅಂದರೆ ಇತಿಹಾಸದ ಪೂರ್ವಕಾಲ ಅಂತ ಪ್ರೀ ಹಿಸ್ಟ್ರಿನ ಕರೆದ್ವಿ. ಇತಿಹಾಸದ ಪೂರ್ವಕಾಲ ಸರ್ ನೀವೇ ಹೇಳ್ತಿದ್ರಿ ಇತಿಹಾಸ ಅಂತ ಹೇಳ್ಬಿಟ್ಟು ಇತಿಹಾಸದ ಪೂರ್ವಕಾಲ ಅಂತ ಹೇಳ್ತಾ ಇದ್ರಿ ಸರ್, ಏನು ಹಂಗಂದ್ರೆ ಅಂತೇಳಿ. ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ದಾಖಲೆಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವು ದಾಖಲೆಗಳು ಕೊಡದೆ ಮಾತಾಡಿದ್ವಿ ಅಂದರೆ ಅದು ಕಥೆ ಆಗುತ್ತೆ ಅಥವಾ ಪುರಾಣ ಆಗುತ್ತೆ ಅಥವಾ ಕಪೋಲ ಕಲ್ಪಿತವಾಗಿರುವಂಥ ಯಾವುದಾದ್ರೂ ಒಂದು ಚರಿತ್ರೆ ಆಗ್ಬೋದು. ಕಪೋಲ ಕಲ್ಪಿತ ಹೇಳ್ತಾ ಇರೋದು ನಾನು, ಎಲ್ಲ ಚರಿತ್ರೆಗಳು ಕಪೋಲ ಕಲ್ಪಿತ ಅಂತ ನನ್ನ ಉದ್ದೇಶ ಅಲ್ಲ. ಕೆಲವೊಂದಿಷ್ಟನ್ನು ಹೇಳುವಾಗ ಅತಿರೇಕವಾಗಿ ಬಣ್ಣಿಸಿಬಿಡ್ತಾರೆ. ಇನ್ನು ಕೆಲವೊಬ್ಬರು ಆತ್ಮಚರಿತ್ರೆ ಬರ್ಸ್ಕೊತಾರೆ. ಇನ್ನು ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಅವರಿಗೆ ಗೌರವ ಸೂಚಿಸುವುದಕ್ಕಾಗಿ ಗ್ರಂಥಗಳನ್ನು ಬರೀತಾರೆ. ಅಲ್ಲಿ ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಅವರನ್ನು ಹೊಗಳಿ ವರ್ಣನೆ ಮಾಡಿ ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜಗಂಭೀರ ಅನ್ನೋ ಲೆಕ್ಕದಾಗ ಏನೇನೋ ಒಯ್ತಾರಲ್ಲ. ಸೊ ಆ ರೀತಿಯಾಗಿ ನೋಡೋದಲ್ಲ. ಇಲ್ಲಿ ಪ್ರೀ ಹಿಸ್ಟ್ರಿ ಅನ್ನೋದು ಇತಿಹಾಸ ಪೂರ್ವಕಾಲ. ಇಲ್ಲಿ ಏನಿತ್ತು ಅಂತಂದರೆ ದಾಖಲೆಗಳೇ ಇಲ್ಲದೆ ಇರುವಂಥ ಕಾಲ. ಅಂದರೆ ಇತಿಹಾಸ ಅಂತ ನಾವು ಹೇಳೋದಕ್ಕೆ ಅಲ್ಲಿ ದಾಖಲೆಗಳಿಲ್ಲ, ಆದರೆ ಅಂಥ ಒಂದು ಕಾಲ ಇತ್ತು ಅಂತ ಹೇಳ್ತೀವಿ ನಾವು. ಅಂದರೆ ಅಧ್ಯಯನದ ದೃಷ್ಟಿಯಿಂದ ನಾವು ನೋಡಲಾಗಿ ದಾಖಲೆಗಳೇ ಇಲ್ಲದೆ ಇರುವಂಥ ಕಾಲವನ್ನು ನಾವೇನಂತ ಕರೆದ್ವಿ, ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಇನ್ನು ಪ್ರೋ ಹಿಸ್ಟ್ರಿ ಅಂತ ಕರೆದ್ವಿ.
ಇಲ್ಲೇನಿದೆ ಅಂದರೆ ಇತಿಹಾಸದ ಹತ್ತಿರದ ಕಾಲ. ಇಲ್ಲೇನಿದೆ, ದಾಖಲೆಗಳಿದ್ದು ಅದನ್ನು ಓದಲಾಗದ ಕಾಲ. ದಾಖಲೆಗಳಿದೆ, ಅದನ್ನು ಸರಿಯಾಗಿ ನಾವು ಸ್ಟಡಿ ಮಾಡಿಬಿಟ್ಟು ಅದು ಹೀಗೆ ನಡೆದಿತ್ತು, ಇದು ಹೀಗೆ ಐತಿ ಅಂತ ಹೇಳಕ್ಕೆ ಬರಲಾರದೇ ಇರುವಂಥ ಒಂದು ಕಾಲ. ಅದಕ್ಕೆ ಏನಂತ ಕರೆದ್ವಿ ಅಂತಂದರೆ ಇತಿಹಾಸದ ಹತ್ತಿರದ ಕಾಲ, ಪ್ರೋ ಹಿಸ್ಟ್ರಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದಿರೋದು ಯಾವುದು, ಹಿಸ್ಟ್ರಿ ಅಂತ ಇದೆ. ಇದು ನಾವೀಗ ಚರ್ಚೆ ಮಾಡಬೇಕಾಗಿರುವಂಥದ್ದು ಹಿಸ್ಟ್ರಿ. ಇಲ್ಲಿದೆ ಇತಿಹಾಸದ ಕಾಲ ಅಂದರೆ ದಾಖಲೆಗಳಿದ್ದು ನಮಗೆ ಓದಲು ಸಾಧ್ಯವಾದಂತಹ ಕಾಲ. ಪ್ರೆಸೆಂಟ್ ನಾವೇನಪ್ಪ ಅಂತಂದರೆ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಲ್ಲ, ದಾಖಲೆಗಳನ್ನು ಇಟ್ಕೊಂಡು ಅಶೋಕ ಚಕ್ರವರ್ತಿ ಇದ್ದ, ಅಶೋಕ ಚಕ್ರವರ್ತಿಗೆ ಏನಪ್ಪ ಅಂದರೆ ದೇವಾನಂಪ್ರಿಯ ಅಶೋಕ ಅಂತ ಹೇಳ್ಬಿಟ್ಟು ಕರೆದ್ರು. ಅದು ಮಸ್ಕಿ ಶಾಸನವನ್ನು ನೋಡಿದಾಗ ನಮಗೆ ಗೊತ್ತಾಯಿತು. ಇದೆಲ್ಲವನ್ನು ಏನಪ್ಪ ಅಂದರೆ ಬುದ್ಧನಿಗೆ ಎಲ್ಲಿ ಜ್ಞಾನೋದಯ ಆಯಿತು, ಯಾವ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತು, ಬುದ್ಧ ಯಾವ ಸಂದರ್ಭದಲ್ಲಿ ಮಹಾಪರಿನಿರ್ವಾಣ ಹೊಂದಿದ್ರು, ಬುದ್ಧ ಯಾವ ಸಂದರ್ಭದಲ್ಲಿ ಮನೆ ತೊರೆದು ಹೋದ, ಇವೆಲ್ಲವುಗಳನ್ನು ದಾಖಲೆ ಸಮೇತವಾಗಿ ನಾವು ಏನಪ್ಪ ಅಂದರೆ ಮಂಡಿಸ್ತೀವಿ. ಅದನ್ನು ಇತಿಹಾಸ ಅಂತ ಕರೆದ್ವಿ. ಗಂಗರು ಬರ್ತಾರೆ, ಕದಂಬರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ಚಾಲುಕ್ಯರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ಹೌದಾ? ಹೀಗೆ ಏನಪ್ಪ ಅಂತಾರೆ, ಚೋಳರು, ಚೇರರು, ಪಾಂಡ್ಯರು ಅಂತ ಸಂಗಮ ಯುಗ ಅಂತ ಬರುತ್ತೆ. ಈ ಎಲ್ಲವುಗಳನ್ನು ಯಾವ ಆಧಾರದ ಮೇಲೆ ಹೇಳ್ತಿದ್ವಿ, ದಾಖಲೆಗಳನ್ನ ಇಟ್ಕೊಂಡು ಆಗಿ ಹಿಂಗೆ ಅಂತ ಹೇಳ್ತೀವಿ. ಉದಾಹರಣೆಗೆ ನಾನು ಬಿಜಾಪುರದಲ್ಲಿ ಇದ್ದಂಥವ್ನು ನಾನು. ಬಿಜಾಪುರದಲ್ಲಿ ಅಂತಂದರೆ ಒಂದು ಗೋಳಗುಮ್ಮಟ, ಇನ್ನೊಂದು ವಚನಗುಮ್ಮಟ. ಒಂದು ಗೋಳಗುಮ್ಮಟ ಅಂತ ಬಂದಾಗ ನಾವಲ್ಲಿ ಆದಿಲ್ ಶಾಹಿಗಳ ಕಾಲವನ್ನು ನಾವು ಉಚ್ಚಾರಣೆ ಮಾಡಿ ಹೇಳ್ತೀವಿ. ಇನ್ನು ವಚನಗುಮ್ಮಟ ಅಂತಂದರೆ ಬಸವಣ್ಣನವ್ರ ಬಗ್ಗೆ ಹೇಳ್ತೀವಿ. ಬಸವಣ್ಣನವರು 12ನೇ ಶತಮಾನದಲ್ಲಿದ್ದರು, ಇಂಗ್ಲೇಶ್ವರದಲ್ಲಿ ಜನಿಸಿದರು, ಬಸವನ ಬಾಗೇವಾಡಿಯಲ್ಲಿ ಬೆಳೆದ್ರು. ಅಲ್ಲಿಂದ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು, ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಹೋದರು, ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ್ರು. ಅದಾದ ನಂತರ ಇಡೀ ಕರ್ನಾಟಕದ ಮನೆ ಮಾತಾದರು, ಮುಂದೊಮ್ಮೆ ಭಾರತದ ವಿಶ್ವಗುರು ಬಸವಣ್ಣ ಅಂತ ಕರೆಸ್ಕೊಂಡ್ರು ಅಂತ. ಇವೆಲ್ಲವನ್ನು ನಾವು ಆಗಿ ದಾಖಲೆಗಳನ್ನ ಇಟ್ಕೊಂಡು ಹೇಳ್ತೀವಲ್ಲ, ಅದನ್ನೇನಂತ ಕರೆದ್ವಿ, ಇತಿಹಾಸ ಕಾಲ ಅಂತ. ಸೊ ಇತಿಹಾಸದ ಕಾಲದ ಬಗ್ಗೆ ನಾವು ಅಧ್ಯಯನ ಮಾಡೋದು. ನೆನಪಿರಲಿ, ಪ್ರೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ, ಈ ಮೂರು ಅಂಶಗಳನ್ನು, ಮೂರು ವಿಭಾಗಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಇತಿಹಾಸವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ನೆಕ್ಸ್ಟ್ ಯಾವುದು ಬರುತ್ತೆ ಸರ್? ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದಕ್ಕೆ ಆಧಾರಗಳು ಬೇಕಲ್ಲ. ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು ಅಂದರೆ ಯಾವ ಆಧಾರಗಳನ್ನ ಇಟ್ಕೊಂಡು ಅಧ್ಯಯನ ಮಾಡ್ತೀವಿ ಸರ್? ಹೇಳಿದ್ರೆ ನೀವೆಲ್ಲ ಸಾಕ್ಷಿಗಳು ಬೇಕು, ದಾಖಲೆಗಳು ಬೇಕು. ಸರ್, ಯಾವುದನ್ನು ಸಾಕ್ಷಿ ಅಂತ ಕರಿತೀರಿ, ಯಾವುದನ್ನು ದಾಖಲೆಗಳಂತ ಕರಿತೀರಿ? ಎಸ್, ಅಫ್ಕೋರ್ಸ್, ಇಲ್ಲಿ ಪ್ರಾಚ್ಯ ಆಧಾರಗಳಂತ ಕರೆದ್ವಿ ಅಂತಂದರೆ ಅದರಲ್ಲಿ ಶಾಸನಗಳನ್ನು, ನಾಣ್ಯಗಳನ್ನು, ಸ್ಮಾರಕಗಳನ್ನು, ಉತ್ಖನನಗಳನ್ನು, ಇವೆಲ್ಲವುಗಳನ್ನು ಇಟ್ಕೊಂಡು ನಾವೇನಂತ ಕರಿತೀವಿ ಅಂತಂದರೆ ಪ್ರಾಚ್ಯ ಆಧಾರಗಳು ಅಂತೇಳಿ. ಈಗ ಬಿಜಾಪುರದೊಳಗಿರುವಂಥ ಗೋಳಗುಮ್ಮಟವನ್ನು ನೋಡಿದಂಥ ಟೈಮ್ ಒಳಗೆ ಗೋಳಗುಮ್ಮಟವನ್ನು ಯಾರು ಕಟ್ಟಿಸಿದ್ರು, ಯಾರು ಅವಾಗ ಆಳ್ವಿಕೆ ಮಾಡ್ತಾಯಿದ್ರು, ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಏನಿತ್ತು, ಏನೆಲ್ಲ ಘಟನೆಗಳು ನಡೆದು, ಈ ಕೇವಲ ಏನಪ್ಪ ಅಂದರೆ ಒಂದು ಗೋಳಗುಮ್ಮಟವನ್ನು ಇಟ್ಕೊಂಡು ಹೋದ್ವಿ ಅಂತಂದರೆ ಅಲ್ಲಿ ಆದಿಲ್ ಶಾಹಿಗಳು ಬರ್ತಾರೆ. ಉದಾಹರಣೆಗೆ ಇಲ್ಲಿ ಒಬ್ರದ್ದು ಇಂಟರ್ವ್ಯೂಗೆ ಅಂತ ಹೋಗಿದ್ರಂತೆ. ಹೀಗೆ ಮಾತಾಡ್ತಾ ನನ್ನ ಫ್ರೆಂಡ್ ಹೇಳಿರುವಂಥದ್ದು, ಜೈಲರ್ ಇಂಟರ್ವ್ಯೂಗೆ ಅಂತ ಹೋಗಿದ್ದಾರೆ. ಹೋದಂಥ ಟೈಮಲ್ಲಿ ಅಲ್ಲಿ ಇಂಟರ್ವ್ಯೂ ತೊಗೊಳಕತ್ತಂಥ ವ್ಯಕ್ತಿ ಅವರು ಹಿಸ್ಟ್ರಿಯನ್ನು ಚೆನ್ನಾಗಿ ಓದ್ಕೊಂಡವ್ರಿದ್ರಂತೆ. ಹಿಸ್ಟ್ರಿಯನ್ನು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅವರಿಗೆ ಕೇಳಿದ್ದಾರೆ, ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅವನು ಹೇಳಿದ್ದಾನೆ, ನನ್ನ ಹೆಸರು ಇಂಥದ್ದು ಅಂತೇಳಿ. ಯಾವ ಊರು? ಸರ್, ನಂದು ಬಿಜಾಪುರದೊಳಗೆ ಮನೆಯಲ್ಲಿ ಬರ್ತೈತಿ ಅಂತ ಕೇಳಿದ್ದಾನೆ. ಬಿಜಾಪುರದೊಳಗೆ ಸರ್ ನಂದು ಜೈಲ್ ದರ್ಗಾ ರೀ ಸರ್ ಅಂತ ಹೇಳಿದ್ದಾನೆ. ಜೈಲ್ ದರ್ಗಾ ಅಂತ ಯಾಕೆ ಕರೀತಾರೆ ಅಂತಂದು, ಸರ್ ದರ್ಗಾದ ಹತ್ರ ಜೈಲ್ ಐತಿ, ಮನೆ ಅಲ್ಲೇ ಐತಿ, ಅದಕ್ಕೆ ಜೈಲ್ ದರ್ಗಾ ಅಂತ ಕರೀತಾರೆ. ಯಾವ ದರ್ಗಾ ಐತಿ ಅಂತ ಕೇಳಿದ್ರಂತೆ. ಸರ್ ಖಾಜಾ ಅಮೀನ್ ದರ್ಗಾ ರೀ ಅಂತೆ. ಖಾಜಾ ಅಮೀನ್ ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಸರ್, ಖಾಜಾ ಅಮೀನ್ ಒಬ್ಬ ಮಧ್ಯಯುಗಿನ ಕಾಲದ ಸೂಫಿ ಸಂತ. ಸೂಫಿ ಅಂದರೆ ಏನು ಅಂತ ಕೇಳಿದ್ರು. ಸರ್, ಸೂಫಿ ಅಂತಂದರೆ ಮಧ್ಯಯುಗಿನ ಕಾಲದಲ್ಲಿ ಅವರು ತೊಡ್ತಾ ಇದ್ದಂಥ ಒಂದು ಉಡುಪಿನ ಹೆಸರು. ಹೌದಾ? ಹಾಗಿತ್ತಂದ್ರೆ ಅದು ಎದರಿಂದ ತಯಾರು ಮಾಡ್ತಿದ್ರು? ಸರ್, ಸೂಫ್ ಅನ್ನುವಂಥ ಉಣ್ಣೆಯಿಂದ ತಯಾರು ಮಾಡ್ತಿದ್ರು. ಹೌದಾ? ಮಧ್ಯಯುಗಿನ ಭಾರತ ಇತಿಹಾಸದಲ್ಲಿ ಖಾಜಾ ಅಮೀನ್ ಹೆಂಗೆ ಬನ್ನಲ್ಲ, ಹಾಗೆ ಇನ್ನೊಬ್ಬನ ಹೆಸರು ಹೇಳಕ್ಕೆ ಸಾಧ್ಯ ಐತಿ ಅಂತ ಕೇಳಿದಾಗ, ಸರ್ ಖಾಜಾ ಮೈನುದ್ದೀನ್ ಚಿಸ್ತಿ ರೀ ಸರ್ ಅಂತ ಹೇಳದಂತ. ಹೌದಾ? ಹಾಗಿತ್ತಂದ್ರೆ ಅವನ ದರ್ಗಾ ಎಲ್ಲಿ ಐತಿ ಅಂತ ಕೇಳಿದ್ರಂತೆ. ಅವ್ರ ದರ್ಗಾ ಸರ್ ಅಜ್ಮೀರ್ದೊಳಗೆ ಐತಿ. ಹಾಗಾದ್ರೆ ಕರ್ನಾಟಕದೊಳಗೆ ಇನ್ನೊಬ್ಬರು ಇರಬೇಕಲ್ಲ ಸೂಫಿ ಸಂತರು, ಅವ್ರು ಯಾರು ಅಂತ ಕೇಳಿದ್ರಂತೆ. ಸರ್ ಖಾಜಾ ಬಂದೇ ನವಾಜ್ ರೀ ಸರ್. ಖಾಜಾ ಬಂದೇ ನವಾಜ್ ಎಲ್ಲಿದ್ದಾನಂತ ಕೇಳಿದ್ರೆ ಅವ್ರ ದರ್ಗಾ ಗುಲ್ಬರ್ಗಾದಾಗ ಐತಿ. ಜಸ್ಟ್ ಅವನಿಗೆ ಹೇಳಿದ್ದೇನು ಗೊತ್ತಾ, ನಿಮ್ಮ ಮನೆ ಎಲ್ಲೈತಿ ಅಂತ ಹೇಳಿದ್ರೆ ಅವ ಒಂದೇ ಹೇಳಿದ್ದು ಜೈಲ್ ದರ್ಗಾ ರೀ ಸರ್ ಅಂತ ಹೇಳ್ಬಿಟ್ಟು. ಜೈಲ್ ದರ್ಗಾ ಅನ್ನುವಂಥ ಪದ ಬಳಸಿದ್ರೇ ಇಡೀ ಕರ್ನಾಟಕದ ಚರಿತ್ರೆಯನ್ನು ಅದರಲ್ಲಿ ವಿಜಾಪುರದ ಚರಿತ್ರೆಯನ್ನೇ ಅವ್ರು ತೋರಿಸ್ಕೊಟ್ರಲ್ಲ. ಇದನ್ನೇ ಕರೆಯೋದು ನಾವೇನಪ್ಪ ಅಂದರೆ ಶಾಸನಗಳು ಮತ್ತು ಅದರ ಜೊತೆಯಲ್ಲಿ ಏನಪ್ಪ ಅಂದರೆ ಸ್ಮಾರಕಗಳು. ಇವೆಲ್ಲಗಳು ಕೂಡ ನಮಗೇನಪ್ಪ ಅಂತಾರೆ ಹಿಂದೆ ಆಗಿರುವಂಥ ಘಟನೆಗಳನ್ನು ನಮ್ಮ ಕಣ್ಣೆದುರಿಗೆ ತರಿಸುತ್ತೆ. ಎಲ್ಲೋ ನಡೆದಿರುವಂಥ ಒಂದು ಘಟನೆ ನಮ್ಮ ಎದುರಿಗೆ ಏನಪ್ಪ ಅಂತಂದರೆ ಹಿಂಗಿತ್ತು, ಅದಕ್ಕಾಗಿ ಇದು ಸೃಷ್ಟಿಯಾಯಿತು ಅನ್ನೋದು. ಈಗ ಗೋಲ್ ಗುಂಬಜ್ ತೊಗೊಳ್ಳಿ. ಈಗ ಶಾಸನಗಳನ್ನು ತೊಗೊಂಡ್ವಿ ಅಂತಂದರೆ ಫಸ್ಟು ಶಾಸನಗಳ ಬಗ್ಗೆ ನೋಡಿಬಿಡೋಣ. ಶಾಸನಗಳಂತ ತೊಗೊಂಡ್ವಿ ಅಂತಂದರೆ ಅತಿ ಹೆಚ್ಚು ಶಾಸನಗಳು ಯಾರ್ದು ಇದರಲ್ಲಿ ಸಿಗುತ್ತೆ? ಅಶೋಕನ ಕಾಲದಲ್ಲಿ ಸಿಗುತ್ತೆ. ಬಂಡೆಗಳು ಶಾಸನಗಳಂತ ಸಿಗುತ್ತೆ. ಇವೆಲ್ಲವುಗಳನ್ನು ನಾವು ನೋಡಿದಾಗ ಅಶೋಕನ ಕಾಲದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸಿದ ಅಥವಾ ಕೆತ್ತಿಸ್ದ ಅಂತ ನಾವು ನೋಡ್ತೀವಿ. ಅಶೋಕನಿಗೆ ಅಶೋಕ ಅನ್ನುವಂಥ ಹೆಸರು ಬಂದಿದ್ದೆ ಯಾವಾಗ ಅಂತ ಕೇಳಿದಾಗ ಮಸ್ಕಿ ಶಾಸನವನ್ನು ಓದಿದಾಗ ನಮಗೆ ಗೊತ್ತಾಯಿತು, ದೇವಾನಂಪ್ರಿಯ ಅಶೋಕ ಅಂತ ಬಳಸಿದ್ರು ಅಂತೇಳಿ. ಸೊ ಈ ರೀತಿಯಾಗಿ ಶಾಸನಗಳನ್ನು ನೋಡಿದಾಗ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಕೊಡ್ಬೋದು ಅಂತಂದರೆ, ಈಗ ನಾವೆಲ್ಲ ನಗರಾಡಳಿತ
ಜಿಲ್ಲಾಡಳಿತ, ಪಂಚಾಯತ್ ಅಂತ ಏನು ಕರೀಲಿಕ್ಕಿದ್ದೀವಲ್ಲ, ಈ ಗ್ರಾಮಾಡಳಿತ ಮತ್ತು ನಗರಾಡಳಿತದ ಕಲ್ಪನೆ ಎಲ್ಲಿತ್ತು ಅಂತ ಕೇಳಿದಾಗ ಮೊದಲು ಇತಿಹಾಸ ಕಾಲದಲ್ಲಿಯೇ ಇತ್ತು ಸರ. ಎಲ್ಲಿಂದ ಪ್ರಾರಂಭಗೊಂಡಿತ್ತು? 1ನೇ ಪರಾಂತಕ ಚೋಳ ಹೊರಡಿಸಿದಂಥ ಉತ್ತರ ಮೆರೂರು ಶಾಸನದಲ್ಲಿನೇ ಏನು ಬರ್ತೈತಪ್ಪ ಅಂದರೆ ಗ್ರಾಮಾಡಳಿತದ ಕಲ್ಪನೆಯನ್ನು ಕೊಡ್ತಾರಂತಂದ್ರೆ, ಅಂದರೆ ಈಗ ನಾವು ಕೊಡ್ತಾ ಇರುವಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಇದು ಈಗಿಂದಲ್ಲ, ಮೊದಲೇ ಇತ್ತು. ಅದನ್ನು ಪಾಲಿಷ್ ಮಾಡಿ ನಾವು ಈಗ ಕೊಡ್ಲಕತ್ತಿದ್ದೀವಿ ಅಂತ. ಇದನ್ನು ಯಾರು ಕೊಟ್ಟರು? ಚೋಳರ ಕಾಲದಲ್ಲಿ. ಯಾವ ಚೋಳ? 1ನೇ ಪರಾಂತಕ ಚೋಳ. ಎಲ್ಲಿ? ಉತ್ತರ ಮೆರೂರು ಶಾಸನದಲ್ಲಿ. ಕೇವಲ ಒಂದು ಶಾಸನದಲ್ಲಿ ಏನಪ್ಪ ಅಂತಂದರೆ ನಾವೇನು ಕಂಡುಕೊಳ್ಳೋಕೆ ಸಾಧ್ಯ ಆಯಿತು? ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಗ್ರಾಮಾಡಳಿತದ ಕಲ್ಪನೆಯನ್ನು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನು ನಾಣ್ಯಗಳು, ಇಲ್ಲಿ ನಾಣ್ಯಗಳು ಅಂತಂದಾಗ ನಾವು ಬಹಳಷ್ಟು ನಗೋದು ಯಾರಿಗೆ ಮತ್ತು ಯಾವುದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀವಿ ಅಂತಂದರೆ ತೊಗಲಿನ ಅಥವಾ ಚರ್ಮದ ನಾಣ್ಯಗಳನ್ನು ಹೊರಡಿಸಿದ್ರು ಅನ್ನೋದನ್ನು ನೋಡ್ತೀವಿ. ಚರ್ಮದ ನಾಣ್ಯಗಳನ್ನು ಹೊರಡಿಸಿದವರು ಯಾರು ಅಂತ ಕೇಳಿದಾಗ ಯಾರು ಹೇಳಿದ್ರು? ಮೊಹಮ್ಮದ್ ಬಿನ್ ತುಘಲಕ್ ಅಂತ ಕರೆದ್ವಿ. ಮೊಹಮ್ಮದ್ ಬಿನ್ ತುಘಲಕನಿಗೆ ಏನಂತ ಕರೆದ್ವಿ? ಚರ್ಮದ ನಾಣ್ಯಗಳನ್ನು ಹೊರಡಿಸಿದ್ದಕ್ಕಾಗಿ ಇತಿಹಾಸದ ಹುಚ್ಚು ದೊರೆ ಅಂತ ಕರೆದ್ವಿ. ಬರೀ ಒಂದು ನಾಣ್ಯ ಏನು ಹೇಳಕತ್ತಿದೆಯಪ್ಪ ಅಂದ್ರೆ ಒಬ್ಬ ರಾಜನ ಕತೆ ಹೇಳಕತ್ತೈತಿ, ರಾಜ್ಯನ ಆಡಳಿತ ಹೆಂಗಿತ್ತು ಅನ್ನೋದನ್ನು ಹೇಳಿಕೊಡ್ತೈತಿ. ಇನ್ನು ಸ್ಮಾರಕಗಳು ಅಂತ ಬಂದರೆ ಈಗ ಬಿಜಾಪುರದೊಳಗಿರುವಂಥ ಒಂದು ಗೋಳ್ಗುಮಟ ಅಂತ ತೊಗೊಂಡ್ವಿ. ಸರ್, ಗೋಳ್ಗುಮಟದಲ್ಲಿ ಏನಿದೆ? ಸರ್, ಗೋಳ್ಗುಮಟ ನೋಡೋ ದೃಷ್ಟಿಯಲ್ಲಿ ಏನಿದೆಯಪ್ಪ ಅಂದರೆ ಕೇವಲ ಗೋಳ್ಗುಮಟ ಅನ್ನೋದೇನಪ್ಪ ಅಂತಂದರೆ ಒಂದು ದೊಡ್ಡದಾಗಿರುವಂಥ ಸ್ಮಾರಕ. ಆದರೆ ಅದರ ಆಚೆ ಹೋದರೆ ಇವತ್ತಿಗೂ ಕೂಡ ನಾವು ಪ್ರೇಮಕ್ಕೆ ಸಂಕೇತ ಯಾವುದು ಅಂತ ಕೇಳಿದಾಗ ನಾವು ಎಲ್ಲಿಗೆ ಹೋಗ್ಬಿಡ್ತೀವಿ ಅಂತಂದರೆ ತಾಜ್ ಮಹಲಿಗೆ ಹೋಗ್ತೀವಿ. ತಾಜ್ ಮಹಲಲ್ಲಿ ಏನಪ್ಪ ಅಂದರೆ ಮುಮ್ತಾಜಳ ನೆನಪಿಗಾಗಿ ಶಹಜಾನ್ ಕಟ್ಟಿಸಿದ 7ನೇ ಹೆಂಡತಿಯವಳು, 7ನೇದವಳಿಗಾಗಿ ಶಹಜಾನ್ ಕಟ್ಟಿಸಿದಂಥ ತಾಜ್ ಮಹಲು ಯಾರು? ಇಸ್ತಾದ್ ಇಸಾ ನಿರ್ಮಾಣ ಮಾಡಿರುವಂಥದ್ದು ತಾಜ್ ಮಹಲ್ ಅಂತೆ. ಇವತ್ತಿಗೂ ಪ್ರೇಮದ ಸಂಕೇತ ಅಂತ ಎಷ್ಟೋ ಜನ ಪ್ರೇಮಿಗಳು ಅದರ ಮುಂದೆ ನಿಂತ್ಕೊಂಡು ಏನಪ್ಪ ಅಂದರೆ ರೋಸ್ ಕೊಡ್ತಾರೆ. ಎಷ್ಟೋ ಜನ ಅಲ್ಲಿ ನಿಂತ್ಕೊಂಡು ಫೋಟೋ ತಗೋತಾರೆ. ಏನು ನಾವೇ ಕಟ್ಟಿಸಿದ್ದೀವಿ ಅನ್ನೋ ಲೆಕ್ಕದಾಗ ಪೋಸ್ ಕೊಡ್ತಿರ್ತಾರೆ. ಆದರೆ ಇಲ್ಲೇ ವಿಜಾಪುರದೊಳಗಿರುವಂತಹ ಈ ಗೋಳ್ಗುಮಟ ಅನ್ನೋದು ಕೂಡ ಏನಪ್ಪ ಅಂತಂದರೆ ಆದಿಲ್ ಶಾಹಿ ತನ್ನ ಸಮಾಧಿ ನಿರ್ಮಾಣಕ್ಕಾಗಿ ಮಾಡಿರುವಂಥ ಜಾಗದೊಳಗೆ ನಡೆದಿರುವಂಥ ಅಪರೂಪದ ಪ್ರೇಮ ಕಹಾನಿನೂ ಅಲ್ಲಿದೆ. ಯಾಕಂದರೆ ಒಬ್ಬ ಹಿಂದೂ ಡ್ಯಾನ್ಸರ್ ರಂಭಾ ಮತ್ತು ಆದಿಲ್ ಶಾಹಿ ಮಧ್ಯದೊಳಗಿರುವಂಥ ಪ್ರೇಮದ ಕಥೆಯೂ ಕೂಡ ಅದು ಹೇಳುತ್ತೆ. ಆ ವಿಸ್ಪರಿಂಗ್ ಗ್ಯಾಲರಿ ಇದೆ. ಆ ವಿಸ್ಪರಿಂಗ್ ಗ್ಯಾಲರಿಯಲ್ಲಿ ನಿಂತ್ಕೊಂಡು ಆದಿಲ್ ಶಾಹಿ ಅವರಿಗೆ ಕೇಳ್ತಾರೆ, ನೀನು ನಿಜವಾಗ್ಲೂ ಪ್ರೀತಿಸ್ತೀಯಾ ಅಂತ ಕೇಳಿದಾಗ ಅದಕ್ಕೆ ಏನು ಮಾಡ್ಬೇಕು ಹೇಳಿ ನಿನಗೋಸ್ಕರ? ನಾನು ನಿಜವಾಗ್ಲೂ ನೀನು ಪ್ರೀತಿಸ್ತೀಯ ಅನ್ನೋದಾಗಿತ್ತು. ಮಾರೆ ಪ್ಯಾರ್ ಸತ್ಯ ಆಯಿತು ಊಪರ್ಸೆ ಉಡಿ ಮಾಡ್ತೀಯಕ್ಕೆ ಅಂತ ಕೇಳ್ದಂತೆ. ನಿನ್ನ ಪ್ರೀತಿ ನಿಜವಾಗ್ಲೂ ಸತ್ಯ ಅನ್ನೋದಾಗಿತ್ತಪ್ಪ ಅಂದ್ರೆ ಮ್ಯಾಗಿನ ಜಿಗಿತೇನು ಅಂತ ಕೇಳಿದ್ರೆ ಅವನು ಹೇಳಿ ಒಳ್ಳೋಷ್ಟೊತ್ತಿಗೆ ಜಿಗಿದು ಬಿಟ್ಟಿದ್ಲಂತೆ. ಅವ ಹೇಳಿ ಹೊಳ್ಳೋಷ್ಟೊತ್ತಿಗೆ ಜಿಗಿದು ಬಿಟ್ಲು. ವಿಸ್ಪರಿಂಗ್ ಗ್ಯಾಲರಿಯಿಂದ ಕೆಳಗಡೆ ಬಿದ್ದ ತಕ್ಷಣ ಅವಳ ಪರಿಸ್ಥಿತಿ ಏನಾಗಿರ್ಬೋದು? ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥ ರಂಭಾನ ಹತ್ರ ಹೋಗ್ಬಿಟ್ಟು ಆದಿಲ್ ಶಾಹಿ ಕೇಳ್ತಾನೆ, ಯಾಕೆ ಹಿಂಗೆ ಮಾಡೋಕ್ಕೋದೆ? ನಾನು ತಮಾಷೆ ಕೇಳಿದ್ದೆ ಅಂತೇಳಿ. ಮರ್ಕರ್ ಜೀವಿತ रहने वाला सबसे बड़ा चीज़ है तो प्यार के लिए मैं जान भी दे सकता हूँ ಅಂತ ಹೇಳಿದಾಗ ಪ್ರೀತಿಗಾಗಿ ಕೊಟ್ಟೆ ನನ್ನ ಪ್ರಾಣನ, ಕಟ್ಟಿಸ್ತೀಯ ಇಲ್ಲೇ ನನ್ನ ಗೋರಿನ ಅಂತ ಕೇಳಲ್ಲಂತೆ. ಸೊ ಇದು ಒಂದು ಸ್ಮಾರಕ ಗೋಳಗುಮಟ ಅಂತ ತೆಗೆದುಕೊಂಡೇವು ಅಂತಂದರೆ ಆ ಗೋಳಗುಮಟದಲ್ಲಿ ನಡೆದಿರುವಂಥ ಒಂದು ಪ್ರೇಮ್ ಕಹಾನಿ ಕಣ್ಣೆದ್ರಿಗೆ ಬರುತ್ತೆ. ಅಂದರೆ ಈ ಥರ ಇರುತ್ತೆ. ಬರೀ ಒಂದು ಸ್ಮಾರಕದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಿದ್ದೀನಿ. ಬಿಜಾಪುರ ಅಂತ ತೊಗೊಂಡ್ರೆ ದಿನಕ್ಕೊಂದು ಸ್ಮಾರಕ ಅಂತ ನೋಡಿದ್ರು ಕೂಡ ಒಂದು ವರ್ಷ ಕಂಪ್ಲೀಟಾಗಿ ನೋಡುವಷ್ಟು ಸ್ಮಾರಕಗಳು ನಮ್ಗೆ ಸಿಗುತ್ತೆ. ಇದು ಆದಿಲ್ ಶಾಹಿಗಳ ಇತಿಹಾಸವನ್ನು ಹೇಳುತ್ತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಕಾಲಿಟ್ಟಾಗ ಹಂಪಿ ಕಾಲಿಟ್ಟಿವೆ ಅಂತಂದರೆ ಅಲ್ಲಿರುವಂಥ ಸ್ಮಾರಕಗಳು, ಅಲ್ಲಿರುವಂಥ ಪ್ರೌಢದೇವರಾಯ, ಅಲ್ಲಿರುವಂಥ ಕೃಷ್ಣದೇವರಾಯ, ಹಕ್ಕ ಬುಕ್ಕರ್ ಹಿಡ್ಕೊಂಡು ಪ್ರತಿಯೊಬ್ಬರ ಚರಿತ್ರೆಯನ್ನು ಸಾರಿ ಹೇಳುತ್ತೆ. ಸೊ ಸಂಗಮ, ಸಾಳ್ವ, ತುಳುವ, ಅರಿವೀಡು ಈ ಮನೆತನಗಳ ಕುರಿತಾಗಿ ಏನಪ್ಪ ಅಂದರೆ ಅಲ್ಲಿರುವಂಥ ಸ್ಮಾರಕಗಳು ತಿಳಿಸ್ಕೊಡುತ್ತೆ. ಇನ್ನು ಉತ್ಖನನಗಳು ಅಂತ ಬಂದಾಗ ಈಗ ನೆಲವನ್ನು ಅಗೆಯುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವೋ ಅಥವಾ ಇನ್ಯಾವುದೋ ಮಾಡ್ತಾ ಇರಬೇಕಾದಂಥ ಟೈಮಲ್ಲಿ ನಮಗೆ ದೊರೆತಂಥ ಇತಿಹಾಸದ ಕುರುಹುಗಳನ್ನು ನಾವು ಉತ್ಖನನಗಳಂತ ಕರಿತೀವಿ. ಆ ಇತಿಹಾಸದ ಕುರುಹುಗಳನ್ನು ಇಟ್ಕೊಂಡು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಬಿಟ್ಟರೆ ಸಾಹಿತ್ಯಿಕ ಆಧಾರಗಳು, ಅದರೊಳಗೆ ಏನಪ್ಪ ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಅಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕೈಯಲ್ಲಿ ಇದ್ದಂಥವರು ಬರೆದಿಡ್ತಿದ್ರು, ಒಬ್ಬೊಬ್ಬರ ಚರಿತ್ರೆಯನ್ನು ಬರೀತಿದ್ರು. ಫಾರ್ ಎಕ್ಸಾಂಪಲ್ ಮೆಗಸ್ತನಿಸ್ ಬರೆದಿರುವಂಥ ಇಂಡಿಕಾ ಅನ್ನುವಂಥ ಕೃತಿಯನ್ನು ಓದಿದ್ರೆ ಮೌರ್ಯರ ಕಾಲದಲ್ಲಿ ಆಗ್ತಾ ಇದ್ದಂಥ ಎಲ್ಲ ಘಟನೆಗಳದರಲ್ಲಿ ಉಲ್ಲೇಖ ಆಗುತ್ತೆ. ಚಂದ್ರಗುಪ್ತ ಮೌರ್ಯನ ಆಡಳಿತದ ಬಗ್ಗೆ ತಿಳಿಸ್ಕೊಡ್ಲಾಗತ್ತೆ. ಹೌದಾ? ಹಾಗೆ ಏನಪ್ಪ ಅಂತಂದರೆ ಇಬನ್ ಬತೂತ್ ಬರೆದಿರುವಂಥ ಕೃತಿಯಾಗಿರ್ಬೋದು, ಹುಯನ್ ತಾಂಗ್ ಬರೆದಿರುವಂಥ ಕೃತಿಯಾಗಿರ್ಬೋದು, ಸಿಯುಚಿ ಆ ಗ್ರಂಥದಲ್ಲಿ ಏನಪ್ಪ ಅಂತಂದರೆ ಭಾರತದ ಚರಿತ್ರೆನ ಭಾಳ ಚೆನ್ನಾಗಿ ಬರೀತಾನೆ. ಸೊ ಇವೆಲ್ಲವುಗಳು ಏನಪ್ಪ ಅಂದರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ. ವಿದೇಶಿಯರು ಭಾರತ ದೇಶದಲ್ಲಿ ಬಂದು ಭಾರತವನ್ನು ಅಧ್ಯಯನ ಮಾಡಿ ಬರೆದಿರುವಂಥದ್ದೆಲ್ಲ ವಿದೇಶಿ ಸಾಹಿತ್ಯ. ಆದರೆ ಭಾರತದೊಳಗಿರುವಂಥ ರೈಟರ್ಗಳೇನಿದ್ರಲ್ಲ ಆವಾಗಿನ ಕಾಲದ ಸಾಹಿತಿಗಳು, ಅವ್ರು ಬರೆದಿರುವಂಥವು ಎಲ್ಲವುಗಳು ಕೂಡ ಏನಾದವಪ್ಪ ಅಂತಂದರೆ ದೇಶೀಯ ಸಾಹಿತ್ಯ. ಇವುಗಳನ್ನು ಕುರಿತು ಅಧ್ಯಯನ ಮಾಡೋದ್ರ ಮೂಲಕ ನಾವೇನು ತಿಳ್ಕೊಬೋದು? ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ನು ಭಾರತದ ಇತಿಹಾಸದ ಅಧ್ಯಯನವನ್ನು ನಾವು ಇಷ್ಟೋ ತನಕ ನೋಡಿದ್ದೇನಪ್ಪ ಅಂದರೆ ಟೋಟಲಾಗಿ ಇತಿಹಾಸದ ಅಧ್ಯಯನದ ಕುರಿತಾಗಿ ಥಿಂಕ್ ಮಾಡಿದ್ರೆ ಭಾರತದ ಇತಿಹಾಸವನ್ನು ನಾವು 3 ದೃಷ್ಟಿಕೋನದಿಂದ ಅಧ್ಯಯನ ಮಾಡೋದು. ಒಂದು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಅಂತ ಹೇಳ್ಬಿಟ್ಟು. ಪ್ರಾಚೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡಿದ ನಂತರ ನಮಗೆ ಮಧ್ಯಯುಗೀನ ಭಾರತ ಇತಿಹಾಸ ತಿಳಿಯುತ್ತೆ. ಹೆಚ್ಚಾಗಿ ನಮಗೇನಪ್ಪ ಅಂದರೆ ಪ್ರಾಚೀನ ಭಾರತದ ಇತಿಹಾಸ ಆರ್ಯರು, ದ್ರಾವಿಡರು ಅಲ್ಲಿಂದ ಪ್ರಾರಂಭಗೊಂಡಂಗೆ.
ಮಧ್ಯಯುಗೀನ ಭಾರತ ಇತಿಹಾಸ ಅಂತಂದರೆ ಆಲ್ಮೋಸ್ಟ್ ಮಧ್ಯಯುಗೀನ ಭಾರತ ಇತಿಹಾಸದೊಳಗೆ ಏನಪ್ಪ ಅಂದರೆ ದೆಹಲಿ ಸುಲ್ತಾನರು ಬಂದರು ಅಂತಂದ್ರೆ ಮಧ್ಯಯುಗೀನ ಭಾರತದ ಇತಿಹಾಸಕ್ಕೆ ನಾವು ಕಾಲಿಟ್ವಿ ಅಂತ ಬಂದುಬಿಡ್ತೀವಿ. ಇನ್ನು ಆಧುನಿಕ ಭಾರತ ಇತಿಹಾಸ ಅಂತ ಆಲ್ಮೋಸ್ಟ್ ನಾವು ಯಾವುದನ್ನು ಕರಿತೀವಿ ಅಂತಂದ್ರೆ ಗಾಂಧಿಯನ್ ಯುಗ ಅಂತ ಏನು ಕರಿತೀವಲ್ಲ ಅದೆಲ್ಲವನ್ನು ಕೂಡ ಏನಪ್ಪ ಅಂದರೆ ಹೆಚ್ಚಾಗಿ ಆಧುನಿಕ ಭಾರತ ಇತಿಹಾಸ ಅಂತ ನಾವು ಬಣ್ಣನೆ ಮಾಡ್ತೀವಿ. ಸೊ ಈ ರೀತಿಯಾಗಿ 3 ಹಂತಗಳಲ್ಲಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಮೊದಲು ಅದಕ್ಕಿಂತ ಪೂರ್ವದಲ್ಲಿ ನಾವು ಭಾರತ ಅಂದರೆ ಏನು, ಭಾರತಕ್ಕೆ ಯಾಕೆ ಭಾರತ ಅನ್ನೋಂಥ ಹೆಸರು ಬಂತು ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಭಾರತದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕಾಯ್ತು ಅಂದರೆ ಮೂಲ ಭಾರತ ಅಂತಂದರೆ ಯಾಕೆ ಬಂತು. ಯಾಕಂದರೆ ಮೊದಲೇ ಗೊತ್ತಿರುವಂತೆ ಹೇಳ್ತಾರೆ ಭಾ ಅನ್ನುವಂಥದ್ದು ಭಾನು, ಭಾ ಅಂತಂದರೆ ಭಾಸ್ಕರ, ಭಾ ಅಂತಂದರೆ ಬೆಳಕು ಅಂತೇಳ್ಬಿಟ್ಟು, ಭಾ ಪ್ಲಸ್ ರಥ ಭಾರತ ಅಂತಂದರೆ ರಥಕ್ಕೆ ಬೆಳಕನ್ನು ಕಟ್ಟಿಕೊಂಡು ತಿರುಗುವಂಥದ್ದು ಅಂದರೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂಥ ದೇಶ ಅದು ಭಾರತ ದೇಶ ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅಂತೇಳ್ಬಿಟ್ಟಿದೆ. ಇನ್ನು ಪುರಾಣ ಪರಂಪರೆಗಳ ಪ್ರಕಾರ ಏನಪ್ಪ ಅಂದರೆ ಭರತ ವರ್ಷ ಅಂತ ಕರಿತೀವಿ, ಭರತ ಭೂಮಿ ಅಂತ ಕರಿತೀವಿ, ಇನ್ನೊಂದು ಭರತ ಖಂಡ ಅಂತ ಕರಿತೀವಿ. ನೋಡಿರಿ ಕೆಲವೊಮ್ಮೆ ಏನಪ್ಪ ಅಂದರೆ ಸತ್ಯನಾರಾಯಣ ಕಥೆ ಅದು ಹೇಳ್ತಿರ್ಬೇಕಾದ್ರೆ ಭರತ ವರ್ಷೆ, ಭರತ ಖಂಡೆ, ಜಂಬೂ ದ್ವೀಪೆ ಅಂತ ಈ ರೀತಿಯಾಗಿ ಏನಪ್ಪ ಅಂದರೆ ಅವ್ರ ಮಂತ್ರಗಳಲ್ಲಿಯೂ ಕೂಡ ಉಲ್ಲೇಖ ಮಾಡ್ತಿರ್ತಾರೆ. ಅಂದರೆ ಭರತ ವರ್ಷ, ಭರತ ಭೂಮಿ, ಭರತ ಖಂಡ ಅಂತ ಬಳಕೆ ಮಾಡ್ತೀವಿ. ಯಾಕೆ ಬಂತು ಇಲ್ಲಿ ಭಾರತ ಹೆಸರಿನ ಹಿನ್ನೆಲೆ ಜೈನ ಸಾಹಿತ್ಯವನ್ನು ತಗೊಂಡು ಬಂದರೆ ನೋಡ್ರಿ, ಇಲ್ಲಿ ಜೈನ ಸಾಹಿತ್ಯ, ನಮ್ಮಲ್ಲಿ ಜೈನ ಸಾಹಿತ್ಯ ಆಗಿರ್ಬೋದು, ಬೌದ್ಧ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವುಗಳಲ್ಲಿ ಏನಪ್ಪ ಅಂದರೆ ಡಿಫ್ರೆಂಟಾಗಿಯೇ ನಾವು ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಜೈನ ಸಾಹಿತ್ಯದಲ್ಲಿ ಋಷಭದೇವ ಮತ್ತು ಯಶಸ್ವಿನಿಯವರ ಪುತ್ರ ಯಾರು, ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ ಆಳ್ವಿಕೆಯಿಂದಾಗಿ ಏನಪ್ಪ ಅಂದರೆ ಇದಕ್ಕೆ ಭಾರತ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ಬಿಟ್ಟು ಜೈನ ಸಾಹಿತ್ಯದ ಪ್ರಕಾರ ವಾದ ಮಾಡ್ತಾರೆ. ಅಂದರೆ ಇಲ್ಲಿ ಇದ್ದಂಥವ್ರು ಯಾರು, ಋಷಭದೇವ ಮತ್ತು ಯಶಸ್ವಿನಿಯವರ ಪುತ್ರ ಯಾರಾಗಿದ್ದ, ಭರತ ಮುನಿ, ಭರತ ಚಕ್ರವರ್ತಿ ಅಂತ ಕರಿತೀವಿ. ಸೊ ಭರತ ಚಕ್ರವರ್ತಿಯಿಂದಾಗಿ ಏನು ಬಂತು ಅಂತಂದರೆ ಭಾರತ ಅನ್ನೋಂಥ ಹೆಸರು ಬಂತು ಅಂತ ನಾವು ನೋಡ್ತೀವಿ. ಇನ್ನು ವೇದ ಸಾಹಿತ್ಯದಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ ಒಬ್ಬನಿಂದಾಗಿ ಇಡೀ ಭೂಭಾಗಕ್ಕೆ ಆತನ ಹೆಸರು ಹೇಗೆ ಬರಲು ಸಾಧ್ಯ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಒಬ್ಬ ಭರತ ಚಕ್ರವರ್ತಿ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಭೂಮಿಯ ಭೂಭಾಗವನ್ನೇನಪ್ಪ ಅಂತಂದರೆ ಭರತ ಖಂಡ ಅಂತ ಹೆಂಗೆ ಕರ್ಲಿಕ್ಕೆ ಸಾಧ್ಯ ಐತಿ ಅನ್ನೋಂಥದ್ದು ಪ್ರಶ್ನೆ ಮಾಡಿದ್ರು. ಸೊ ಪ್ರಶ್ನೆ ಮಾಡಿದಾಗ ಒಬ್ಬನಿಂದಾಗಿ ಇಡೀ ಭೂಭಾಗಕ್ಕೆ ಏನಪ್ಪ ಅಂದರೆ ಆತನ ಹೆಸರು ಬರಲು ಹೇಗೆ ಸಾಧ್ಯ ಅಂದರೆ ಮತ್ತೆ ಯಾರಿಂದ ಬಂದಿರ್ಲಿಕ್ಕೆ ಸಾಧ್ಯ ಅಥವಾ ಹೆಂಗೆ ಬಂದಿರ್ಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಬಂತು. ಆವಾಗ ಪುರುಷ್ಟಿ ಅಂತಂದರೆ ರಾವಿ ಮತ್ತು ವಿಪಾಶ ಅಂತಂದರೆ ಬ್ಯಾಸ್. ಇತ್ತೀಚಿನ ದಿನಗಳಲ್ಲಿ KS IS ಕೂಡ ಈ ಪ್ರಶ್ನೆಗಳು ಬಂದೋಗಿದೆ ಅಂತ ನೋಡಿದ್ದೀನಿ ನಾನು. ಪುರುಷ್ಟಿ, ರಾವಿ ಮತ್ತು ವಿಪಾಶ, ಬಿಯಾಸ್ ನದಿಗಳ ಪ್ರದೇಶದಲ್ಲಿ ಭರತ ಎನ್ನುವ ಆರ್ಯಕುಲದ ಜನರು ವಾಸಿಸುತ್ತಿದ್ದರು. ನಂತರದಲ್ಲಿ ಅವರು ಅನೇಕ ಶಾಖೆಗಳಾಗಿ ಹಬ್ಬಿಕೊಂಡಿದ್ದರಿಂದ ಈ ಭಾಗಕ್ಕೆ ಏನಂತ ಹೆಸರು ಬಂತು ಅಂತ ಹೇಳ್ತಾರೆ, ಭಾರತ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುರುಷ್ಟಿ ಅಂದರೆ ರಾವಿ ನದಿ, ರಾವಿ ನದಿಗೆ ಏನಪ್ಪ ಅಂದರೆ ಮುಂದೆ ಬೇರೆ ಬೇರೆ ಹೆಸರುಗಳನ್ನು ನಾವು ಕೊಡ್ತೀವಿ. ಸೊ ರಾವಿ ನದಿ ಭಾರತ ಸ್ವಾತಂತ್ರ್ಯವನ್ನು ಗೊಂಡ ನಂತರ ಏನಪ್ಪ ಅಂದರೆ ರಾವಿ ನದಿ ಭಾರತ ದೇಶದೊಳಗೆ ಉಳಿಲಿಲ್ಲ, ಪಾಕಿಸ್ತಾನಕ್ಕೆ ಹೋಯಿತು ಅಂತ ಹೇಳ್ಬಿಟ್ಟು ಅದೇ ನದಿಯ ದಂಡೆ ಮೇಲೆ ನಿಂತ್ಕೊಂಡು ಭಾರತವನ್ನು ಯಾವುದೇ ಕಾರಣಕ್ಕೂ ಇಬ್ಬಾಗವಾಗಲು ಬಿಡುವುದಿಲ್ಲ ಅಂತ ಜವಾಹರ್ಲಾಲ್ ನೆಹರು ಅವರು ಶಪಥ ಮಾಡಿದ್ದು ಅಲ್ಲೇ. ಅದಾದ ನಂತರದಲ್ಲಿ ಭಾರತ ಇಬ್ಬಾಗ ಆಯಿತು. ಇಬ್ಬಾಗ ಆದ ನಂತರ ಭಾರತ ದೇಶದಲ್ಲಿ ರಾವಿ ನದಿ ಮತ್ತೊಮ್ಮೆ ಹರಿಲಿಲ್ಲ. ಇದೂ ಕೂಡ ಇತಿಹಾಸನೇ ಇರಲಿ. ನದಿಗಳ ಪ್ರದೇಶದಲ್ಲಿ ಭರತ ಎನ್ನುವಂಥ ಆರ್ಯಕುಲ ಇತ್ತು. ಅದು ಅನೇಕ ವಿಭಾಗಗಳಾಗಿ ಶಾಖೆಗಳಾಗಿ ಪರಿವರ್ತನೆಗೊಂಡಿತು. ಅದರಿಂದ ಏನಪ್ಪ ಅಂತಂದರೆ ಹಬ್ಬಿಕೊಂಡಂಥ ಭಾಗಕ್ಕೆ ಭಾರತ ಎನ್ನುವಂಥ ಹೆಸರು ಬಂತು ಅಂತ ಹೇಳ್ಬಿಟ್ಟು ಒಂದು ಕಡೆ ಉಲ್ಲೇಖ ಇದೆ. ಇನ್ನೊಂದು ಕಡೆ ಹೋದರೆ ಜಂಬೂ ದ್ವೀಪ ಅಂತ ಬಳಸ್ತೀವಿ ಬೌದ್ಧ ಆಧಾರಗಳ ಪ್ರಕಾರ. ಮೊದಲನೇದಾಗಿ ಹೇಳ್ತೀನಿ ಆರ್ಯವೃತ್ತ. ಇಲ್ಲಿ ದ್ವೀಪ ಅನ್ನುವಂಥದ್ದು ಯಾವುದನ್ನು ಕರಿತೀವಿ ಅಥವಾ ಪರ್ಯಾಯ ದ್ವೀಪ ಅಂತ ಯಾವುದನ್ನು ಕರಿತೀವಿ ಅಂತಂದರೆ 3 ಕಡೆ ನೀರು ಮತ್ತು 1 ಕಡೆ ನೆಲ ಇರೋ ಜಾಗವನ್ನೇನಂತ ಕರಿತೀವಪ್ಪ ಅಂತಂದರೆ ಏನಪ್ಪ ಅಂದರೆ ದ್ವೀಪ, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಒಂದು ಕಡೆ ಅರಬ್ಬಿ ಸಮುದ್ರ ಸಿಗುತ್ತೆ, ಇನ್ನೊಂದು ಕಡೆ ಮತ್ತೊಂದು ಸಮುದ್ರ ಸಿಗುತ್ತೆ. ಸೆಂಟ್ರದೊಳಗೆ ಏನಪ್ಪ ಅಂತಾರೆ ಭಾರತ. ಸೊ ಹೀಗಾಗಿ ಏನಪ್ಪ ಅಂದರೆ ಅಲ್ಲಿ ಜಂಬೂ ದ್ವೀಪ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ. ಸೊ ಪ್ರಾಚೀನ ಭೂಗೋಳ ತಜ್ಞರ ಪ್ರಪಂಚವನ್ನು 7 ದ್ವೀಪಗಳಾಗಿ ವಿಂಗಡಿಸಿ ಅದರಲ್ಲಿ ಭಾರತವನ್ನು ಏನಂತ ಕರೆದ್ರು ಅಂದರೆ ಜಂಬೂ ದ್ವೀಪದಲ್ಲಿ ಸಮಾವೇಶಗೊಂಡಿದೆ ಅಂತ ಭಾವಿಸ್ತಾರೆ. ಸೊ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದ ಬೌದ್ಧ ಆಧಾರಗಳು ಜಂಬೂ ದ್ವೀಪವು ಚೈನಾ ಗಡಿಯ ಹೊರಗಿನ ಏಷ್ಯಾ ಭಾಗಕ್ಕೆ ಅನ್ವಯವಾಗುತ್ತದೆ ಎಂದು ತಿಳಿಸುತ್ತದೆ. ಮುಂದೆ ಮೌರ್ಯರ ಮಹಾ ಸಾಮ್ರಾಜ್ಯವು ಇಲ್ಲಿ ಹರಡಿತ್ತು ಅಂತೇಳ್ಬಿಟ್ಟು. ಅಂದರೆ ಮೌರ್ಯ ಸಾಮ್ರಾಜ್ಯ ಸೃಷ್ಟಿಯಾಗಿದ್ದು ಎಲ್ಲಿ ಅಂತ ನೋಡಿದಾಗ ಅದು ಎಲ್ಲಿ ಸೃಷ್ಟಿಯಾಗುತ್ತೆ? ಮೌರ್ಯ ಸಾಮ್ರಾಜ್ಯ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ, ಭಾರತ ದೇಶದಲ್ಲಿ. ಮೌರ್ಯರ ಆಡಳಿತ ಎಲ್ಲಿಂದ ಪ್ರಾರಂಭಗೊಂಡಿದ್ದು? ನಮ್ಮಲ್ಲಿಯೇ. ಹೀಗಾಗಿ ಏನಪ್ಪ ಅಂತಂದರೆ ಚೈನಾ ಗಡಿಯ ಹೊರಗಿನ ಭಾಗದಲ್ಲಿ ಏಷ್ಯಾ ಭಾಗಕ್ಕೆ ಅನ್ವಯವಾಗುವಂತೆ ಇರುವಂಥದ್ದನ್ನು ಏನಂತ ಕರೆದ್ರು ಅಂತಂದರೆ ಅದನ್ನು ಜಂಬೂ ದ್ವೀಪ ಅಂತ ಬಳಕೆ ಮಾಡಿದ್ರು ಅಂತ ಉಲ್ಲೇಖ ಮಾಡಲಾಗ್ತೈತಿ. ಇಂಡಿಯಾ ಮತ್ತು ಹಿಂದೂಸ್ತಾನ ಅಂತ ಪದ ಬರುತ್ತೆ. ಇಂಡಿಯಾ ಮತ್ತು ಹಿಂದೂಸ್ತಾನ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಭಾರತ ದೇಶಕ್ಕೆ ಇಂಡಿಯಾ ಅಂತ ಕರಿಬೇಕು, ಹಿಂದೂಸ್ತಾನ ಅಂತ ಕರಿಬೇಕು, ಭಾರತ ಅಂತ ಕರಿಬೇಕು ಅನ್ನೋಂಥದ್ದು ಪ್ರಶ್ನೆ ಮೂಡ್ತು. ಒಂದು ವೇಳೆ ಹಿಂದೂಸ್ತಾನ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೆ ಆದರೆ ಅಲ್ಲಿ ಹಿಂದೂ ಅನ್ನುವಂಥದ್ದು ಒಂದು ಧರ್ಮ ಅನ್ನುವಂಥ ಹೆಸರಿನೊಳಗೆ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದೂ ಅನ್ನುವಂಥ ಪದವನ್ನು ಬಿಟ್ಟು ಹಿಂದೂಸ್ತಾನ ಅನ್ನೋದು ಕರೀಲಿಲ್ಲ. ಅದ್ರ ಬದಲು ಏನು ಮಾಡಿಬಿಟ್ರು ಅಂತಂದರೆ ಇಂಡಿಯಾ ಅಂತ ಬಳಸಿ ಇಂಡಿಯಾ ಯಾನೆ ಅಂದರೆ ಉರ್ಫ್ ಅಂತ ಕರಿತೀವಲ್ಲ ನಾವು, ಇಂಡಿಯಾ ಯಾನೆ ಭಾರತ ಅಂತ ಹೇಳಿಬಿಟ್ಟು ಭಾರತ ಸಂವಿಧಾನದ
ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಇಂಡಿಯಾ ಯಾನೇ ಭಾರತ ಅಂತ ಹೇಳಿಬಿಟ್ಟು ಪದ ಬಳಕೆ ಮಾಡಿದ್ರು. ಸರ್, ಇಂಡಿಯಾ ಅನ್ನೋದು ಎಲ್ಲಿದೆ, ಹೆಂಗೆ ಬಂತು? ಸೊ ಇಂಡಿಯಾ ಅನ್ನೋಂಥ ಪದ ಏನಪ್ಪ ಅಂದರೆ, ವೇದ ಗ್ರಂಥಗಳಲ್ಲಿ ಆರ್ಯರ ದೇಶಕ್ಕೆ ಏನಂತ ಕರೆದ್ರು ಅಂದರೆ ಸಿಂಧುವಾಹ ಅಂತ ಕರೆದ್ರು, ಸಪ್ತ ಸಿಂಧುವಾಹ ಅಂತ ಕರೆದ್ರು. ಯಾರು? ವೇದ ಗ್ರಂಥಗಳಲ್ಲಿ ಆರ್ಯರ ದೇಶಕ್ಕೆ ಸಪ್ತ ಸಿಂಧುವಾಹ ಅಂತ ಬಳಕೆ ಮಾಡಿದ್ರು. ಪುರಾತನ ಪರ್ಷಿಯನ್ ಶಾಸನಗಳಲ್ಲಿ ಸಿಂಧೂ ನದಿಯನ್ನು ಅವ್ರು ಏನಂತ ಕರೆದ್ರು ಅಂತಂದರೆ ಹಿಂದೂ ನದಿ ಅಂತ ಕರೀತಾರೆ. ಸಿಂಧು, ಹಿಂದೂ, ಆ ಬಳಕೆ ಮಾಡುವಾಗ ಸಿಂಧು ಅನ್ನೋಂಥದ್ದು ಹಿಂದೂ ಅಂತ ಬಳಸಿದ್ರು. ಹಿಂದೂ ನದಿಯ ದಂಡೆಯ ಮೇಲೆ ವಾಸಿಸುವುದೆಲ್ಲವನ್ನು ಏನಪ್ಪ ಅಂದರೆ ಹಿಂದೂಸ್ತಾನ ಅಂತ ಬದಲಾಯಿತು ಅಂತ ಹೇಳ್ಬಿಟ್ಟು ಕರೀತಾರೆ. ಸಿಂಧುಸ್ತಾನ, ಆ್ಯಕ್ಚುಲಾಗಿ ಇದು ಸಿಂಧುಸ್ತಾನ ಹಿಂದೂಸ್ತಾನ ಆಗಿ ಪರಿವರ್ತನೆ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ಗ್ರೀಕರು ಸಿಂಧೂ ನದಿಯನ್ನು ಏನಪ್ಪ ಅಂದರೆ ಅವ್ರಿಗೆ ಸಿಂಧು ಅನ್ನೋಂಥದ್ದು ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೆ ಬರಲಿಲ್ಲ, ಇಂಡಸ್ ಅಂತ ಬಳಸಿದ್ರು. ಸೊ ಇಂಡಸ್ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಏನಪ್ಪ ಅಂದರೆ ಇಂಡೋಯಿ ಆಯಿತು. ಇಂಡೋಯಿ ಕೊನೆಗೆ ಏನಪ್ಪ ಅಂದರೆ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. ಅಂದರೆ ಇಂಡಸ್ ಭೂಮಿಯಲ್ಲಿ ಇರುವಂಥವರೆಲ್ಲರೂ ಏನಪ್ಪ ಅಂದರೆ ಇಂಡಿಯನ್ಸ್ ಅಂತ ಕರೆಸ್ಕೊಂಡು ಅದೊಂದು ಇಂಡಿಯಾ ಅನ್ನುವಂಥ ಹೆಸರನ್ನು ಪಡೆದುಕೊಳ್ತೈತಿ. ಅದಕ್ಕೆ ಬ್ರಿಟಿಷರು ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನ ರಚನೆ ಆಗಿರುವುದರಿಂದಾಗಿ ಇಂಗ್ಲೀಷರ ಬಳಕೆಯನ್ನು ಬಳಸಿದ್ದಕ್ಕಾಗಿ ಇಂಡಿಯಾ ಯಾನೇ ಭಾರತ ಅನ್ನೋದನ್ನು ಬಳಕೆ ಮಾಡಿ ಭಾರತ ದೇಶದ ಸಂವಿಧಾನವನ್ನು ಬರೀತಾರೆ. ಅಂದರೆ ಒಂದು ಕಡೆ ಪರ್ಷಿಯನ್ರ ಬಾಯಿಂದ ಸಿಕ್ಕು ಅದು ಹಿಂದೂಸ್ತಾನ ಆಯಿತು, ಗ್ರೀಕರ ಬಾಯಲ್ಲಿ ಸಿಕ್ಕು ಸಿಂಧೂ ಹೋಗಿಬಿಟ್ಟು ಇಂಡಸ್ ಆಯಿತು, ಇಂಡಸ್ ಹೋಗಿ ಇಂಡಿಯೋ ಆಯಿತು, ಇಂಡಿಯೋ ಆಗಿ ಇಂಡಿಯಾ ಆಯಿತು. ಇಂಡಿಯಾದಲ್ಲಿ ವಾಸಿಸೋರೆಲ್ಲ ಇಂಡಿಯನ್ಸ್ ಆದರು. ಇದು ನಮ್ಮ ದೇಶದ ಚರಿತ್ರೆ, ಇದು ವಾಸ್ತವ ಇರುವಂಥದ್ದು. ವಿಷ್ಣು ಪುರಾಣದಲ್ಲಿನೂ ಸಹ ಇದರ ಕುರಿತಾಗಿ ಉಲ್ಲೇಖ ಮಾಡ್ತಾರೆ. ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಹೆಂಗಿದೆಯಪ್ಪ ಅಂತಂದರೆ, ಇಲ್ಲಿ ಸ್ವಲ್ಪ ಉತ್ತರದ ಹಿಮಾದ್ರಿಯಿಂದ ದಕ್ಷಿಣದ ಸಾಗರಕ್ಕೂ ಇರುವ ವಿಶಾಲವಾದ ಭೂಮಿಯೇ ಭಾರತ. ವಿಶಾಲವಾದ ಭೂಮಿಯೇ ಭಾರತ ಅಂತ ಬಳಕೆ ಮಾಡಿದ್ರು. ಉತ್ತರದ ಹಿಮಾದ್ರಿಯಿಂದ ದಕ್ಷಿಣದ ಸಾಗರಕ್ಕೂ ಇರುವಂತಹ ವಿಶಾಲವಾದ ಭೂಮಿಯೇ ಭಾರತ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಕರೆಸ್ಕೊಂತು. ಎಲ್ಲಿ? ವಿಷ್ಣು ಪುರಾಣದಲ್ಲಿ ಉಲ್ಲೇಖಗೊಳ್ಳುತ್ತೆ. 18 ಪುರಾಣಗಳು ನಮ್ಮಲ್ಲಿ ಬರುತ್ತೆ. 18 ಪುರಾಣದಲ್ಲಿ ಒಂದು ಪುರಾಣ, ದೊಡ್ಡ ಪುರಾಣ ಇದು ವಿಷ್ಣು ಪುರಾಣ. ವಿಷ್ಣು ಪುರಾಣದಲ್ಲಿ ಏನಪ್ಪ ಅಂತಾರೆ, ಭಾರತ ಅನ್ನೋದಕ್ಕೆ ಉತ್ತರದ ಹಿಮಾದ್ರಿಯಿಂದ ದಕ್ಷಿಣದ ಸಾಗರಕ್ಕೂ ಇರುವಂಥ ವಿಶಾಲವಾದ ಭೂಮಿ ಏನಾಗಿದೆ ಅಂತಂದರೆ ಭಾರತ ಆಗಿದೆ ಅಂತ ಬಳಕೆ ಮಾಡ್ತಾರೆ. ಇನ್ನು ಭಾರತ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ. ಸರ್, ಇಷ್ಟೆಲ್ಲ ಹೇಳ್ತೀವಲ್ಲ, ದೊಡ್ಡ ದೇಶ, ಜಗತ್ತಿನ ಅತ್ಯಂತ ದೊಡ್ಡ ದೇಶಗಳ ಸಾಲಿನೊಳಗೆ ಭಾರತವು ಕೂಡ ಒಂದು, ಹೌದಾ? ಆದರೆ ಭಾರತ ದೇಶವನ್ನು ಬ್ರಿಟಿಷರು ಏನಪ್ಪ ಅಂದರೆ ಜಗತ್ತಿನ ಅತ್ಯಂತ ದೊಡ್ಡ ಜನರಿಂದ ಕೂಡಿರುವಂಥ ಅತಿ ದೊಡ್ಡ ದೇಶ ಭಾರತ ಅಂತ ಕರೆದ್ರು. ಯಾಕೆ ಅನ್ನೋದಕ್ಕೆ ಎಕ್ಸಾಂಪಲ್ಲು ದಿನಂಪ್ರತಿ ನಮ್ಮಲ್ಲಿ ನಡೀತಿರುವಂಥ ಘಟನೆಗಳು, ನಾವೇ ಹೊಡೆದಾಡಿ ಸಾಯ್ತಾ ಇರುವಂಥದ್ದು. ಎಲ್ಲ ಕಡೆ ಏನಪ್ಪ ಅಂತಂದರೆ ಕೋಡಿಂಗ್ ಕಲಿಸ್ಕೊಡ್ಲಿಕ್ಕಿದ್ದಾರೆ ಬೇರೆ ದೇಶದೊಳಗೆ, ನಮ್ಮ ದೇಶದೊಳಗೆ ಧರ್ಮದ ಹೆಸರು ಮೇಲೆ ಜಗಳಾಡ್ದು ಕಲಿಸ್ಕೊಡ್ಲಿಕ್ಕಿದ್ದೀವಿ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಮ್ಮ ಮಕ್ಕಳ ಬುದ್ಧಿಮಟ್ಟನೂ ಬೇರೆ ರೀತಿಯಲ್ಲಿ ಬರ್ತಾ ಇರೋದ್ರಿಂದ ಭಾರತದ ಇತಿಹಾಸ ಚೆನ್ನಾಗಿತ್ತು, ಭಾರತದ ಪ್ರೆಸೆಂಟು ಚೆನ್ನಾಗಿತ್ತು ಎಷ್ಟು ದಿನ, ಇನ್ನು ಮುಂದೆ ಭವಿಷ್ಯ ಹೆಂಗಿರ್ತೈತಿ ಗೊತ್ತಿಲ್ಲಾರ್ದಂಗಿದೆ. ಇರಲಿ, ಭೌಗೋಳಿಕ ವಿಸ್ತೀರ್ಣ ಅಂತಂದರೆ ಭಾರತವು ಅಸಮಾನವಾದ ಚತುರ್ಭುಜಾಕೃತಿಯಲ್ಲಿದ್ದು ಇದನ್ನು ಚತುಸ್ಸಂಸ್ಥಾನ ಸಂಸ್ಥಿತಂ ಅಂತ ಬಳಸ್ತಾರೆ. ಚತುಸ್ಸಂಸ್ಥಾನ ಸಂಸ್ಥಿತನ್ ಅಂತ ಬಳಸ್ತಾರೆ, ಚತುರ್ಮುಖ ಭುಜಾಕೃತಿಯಲ್ಲಿರುವುದರಿಂದಾಗಿ. ಸೊ ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ. ಒಟ್ಟು ವಿಸ್ತೀರ್ಣ ಎಷ್ಟಿದೆ? 3287,263 ಚದುರ ಕಿಲೋಮೀಟರ್ ಇಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 32,87,263 ಚದುರ ಕಿಲೋಮೀಟರ್. ಉತ್ತರ ದಕ್ಷಿಣಕ್ಕೆ ಎಷ್ಟಿದೆಯಪ್ಪ ಅಂದರೆ 3,214 ಕಿಲೋಮೀಟರ್. ಪೂರ್ವ ಪಶ್ಚಿಮಕ್ಕೆ ಏನಿದೆಯಪ್ಪ ಅಂತಂದರೆ 2,933 ಕಿಲೋಮೀಟರನ್ನು ಹೊಂದಿದೆ. ಅಂದರೆ ನಮ್ಮ ದೇಶದ ವಿಸ್ತೀರ್ಣ ನೋಡಿದ್ರೆ ನಮಗೆ ಅನಿಸುತ್ತೆ ಅತಿ ದೊಡ್ಡ ದೇಶ, ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಸೂಪರ್ ಪವರ್ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಿದೆ ಕೇಳಿದ್ರೇ. ಇರಲಿ, ಭೂಗಡಿ ಅಂತ ಬಂದರೆ 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಇನ್ನು 7,516.5 ಕಿಲೋಮೀಟರ್ ಏನಪ್ಪ ಅಂದರೆ ತೀರ ಪ್ರದೇಶವನ್ನು, ಸಮುದ್ರವನ್ನು ಒಳಗೊಂಡಿರುವಂಥ ದೇಶವಾಗಿದೆ. ಉತ್ತರಕ್ಕೆ ಹಿಮಾಲಯ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿಗಳಿವೆ. ಅದಕ್ಕೆ ಹೇಳಿದೆ ನಾನು ಪರ್ಯಾಯ ದ್ವೀಪ ಅಂತ ಬಳಕೆ ಮಾಡಿದ್ವಿ. 3 ಕಡೆ ನೀರು, 1 ಕಡೆ ನೆಲ. ಯಾಕಂದರೆ ಇದು ಹೆಂಗೆ ರಕ್ಷಣೆ ಕೊಡ್ತಾ ಇದೆ ಅಂದರೆ 3 ಕಡೆಯೂ ಕೂಡ ಏನಪ್ಪ ಅಂದರೆ ಕೋಟೆ. ಯಾವುದು? ನಿಸರ್ಗ ನಿರ್ಮಿತವಾಗಿರುವಂಥ ಜಲಕೋಟೆ ಯಾವುದ್ಯಾವುದಿದೆ? ಹಿಂದೂ ಮಹಾಸಾಗರ,
ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಮೂರು ಕಡೆ ಏನಪ್ಪ ಅಂತಾರೆ ನಿಸರ್ಗ ನಿರ್ಮಿತವಾಗಿಯೇ ಇರುವಂಥ ಒಂದು ಜಲಕೋಟೆ ಇದೆ. ಅದರ ನಂತರದಲ್ಲಿ ಉತ್ತರಕ್ಕೆ ಹಿಮಾಲಯ, ನಿಸರ್ಗ ನಿರ್ಮಿತವಾಗಿರುವಂಥ ಒಂದು ಕೋಟೆ ಯಾವುದು? ಅದು ಬೆಟ್ಟದ ಕೋಟೆ. ಯಾಕಂದರೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ಏನು, ಸಪ್ತಾಂಗ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಸಪ್ತಾಂಗ ಸಿದ್ಧಾಂತದೊಳಗೆ ಏನಪ್ಪ ಅಂದರೆ ಅರಸ, ಮಂತ್ರಿ, ಕೋಶ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಏನಪ್ಪ ಅಂದರೆ ಕೋಟೆನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಿಸರ್ಗ ನಿರ್ಮಿತವಾಗಿರುವಂಥ ಕೋಟೆ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅಂತ ಇದೇ ದೃಷ್ಟಿಕೋನದಲ್ಲಿನೇ ಹುಚ್ಚುದರೆ ಅಂತ ಕರೆಸ್ಕೊಂಡ್ರೂ ಪರವಾಗಿಲ್ಲ, ಅವನ ಯೋಜನೆಗಳು ಭಾಳ ಚೆನ್ನಾಗಿದ್ದು ಅಂತ ಕರಿತೀವಿ. ಯಾರನ್ನ ಅಂತಂದರೆ ನಾನು ಆಗಲೇ ಹೇಳಿದೆ, ಮೊಹಮ್ಮದ್ ಬಿನ್ ತುಘಲಕ್ನನ್ನು. ತುಘಲಕ್ ಏನು ಮಾಡ್ದೆ ಅಂದರೆ ದೆಹಲಿಯಿಂದ ದೌಲತಾಬಾದ್ ಅಥವಾ ದೇವಗಿರಿಗೆ ಏನಪ್ಪ ಅಂದರೆ ತನ್ನ ಆಡಳಿತ ವರ್ಗವನ್ನು ಶಿಫ್ಟ್ ಮಾಡೋಕ್ಕೆ ನೋಡಿದ್ನಲ್ಲ, ಕಾರಣ ಇಷ್ಟೇ, ಸುತ್ತಮುತ್ತ ನಿಸರ್ಗ ನಿರ್ಮಿತವಾದಂಥ ಕೋಟೆ ಇತ್ತು, ರಕ್ಷಣೆ ಚೆನ್ನಾಗಿ ಸಿಗ್ತೈತಿ ಅಂತ. ಆದರೆ ಅವನು ಅದನ್ನು ಕಾರ್ಯೋನ್ಮುಖ ಮಾಡಿದ್ದೇನಪ್ಪ ಅಂದರೆ ತಪ್ಪಾಗಿರೋದ್ರಿಂದಾಗಿ ಅವನು ಇವತ್ತು ಹುಚ್ಚಿದೋರೆ ಅಂತ ಕರೆಸ್ಕೋಬೇಕಾಗಿತ್ತು. ನಮ್ಮಲ್ಲಿ ಕೂಡ ಏನಿದೆಯಪ್ಪ ಅಂದರೆ ನಿಸರ್ಗ ನಿರ್ಮಿತವಾಗಿ ಭಾರತಕ್ಕೆ ಏನಪ್ಪ ಅಂದರೆ ದೇವರು ಸೃಷ್ಟಿ ಏನು ಮಾಡಿದ್ದಾನೆ ಅಂತ ಮೂರು ಕಡೆ ಸಮುದ್ರ ಕೋಟೆಯನ್ನು ಇಟ್ಟು ಇನ್ನೊಂದು ಕಡೆ ಏನು ಮಾಡ್ದ ಅಂತಂದರೆ ಒಂದು ದುರ್ಗದ ಕೋಟೆಯನ್ನು ಅಂದರೆ ಬೆಟ್ಟದ ಕೋಟೆಯನ್ನು ಇಟ್ಟಿದ್ದಾನೆ ಅನ್ನೋದಕ್ಕೆ ಇದು ಉದಾಹರಣೆಯನ್ನು ನಾವು ನೋಡ್ಬೋದು. ಇನ್ನು ರಾಜಕೀಯ ಗಡಿಗಳು ಯಾವ ರೀತಿಯಾಗಿದೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ರಾಜ್ಯಗಳನ್ನು ಇಟ್ಕೊಂಡು, ದೇಶಗಳನ್ನು ಇಟ್ಕೊಂಡು, ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಅಂತಂದರೆ ಅದು ರಾಜ್ಯ ಆಗಿರಲ್ಲ, ದೇಶ ಆಗಿರುತ್ತೆ. ರಾಜಕೀಯ ಗಡಿ ಅಂತ ನಾವಿಲ್ಲಿ ನೋಡಲಾಗಿ ಯಾವುದು ಬರುತ್ತೆ ಅಂತಂದರೆ, ವಾಯುವ್ಯದ ಕಡೆ ಹೋದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿ ರೇಖೆಯನ್ನು ಹೊಂದಿದೆ. ಉತ್ತರದ ಕಡೆ ಹೋದರೆ ಚೀನಾ, ಭೂತಾನ, ನೇಪಾಳ ಇದೆ. ಉತ್ತರದ ಕಡೆ ಚೀನಾ, ಭೂತಾನ, ನೇಪಾಳ. ಇನ್ನು ಪೂರ್ವದ ಕಡೆ ಮ್ಯಾನ್ಮಾರ್, ಅದನ್ನೇನಪ್ಪ ಅಂದರೆ ಬರ್ಮಾ ಅಂತ ಕರಿತಿದ್ವಿ, ಮತ್ತು ಬಾಂಗ್ಲಾದೇಶ ಇದೆ. ದಕ್ಷಿಣದ ಕಡೆ ಹೋದರೆ ಶ್ರೀಲಂಕಾ, ಪಾಕ್ ಜಲಸಂಧಿ ಮತ್ತು ಮನ್ನಾರ ಕೊಲ್ಲಿಯಿಂದ ಪ್ರತ್ಯೇಕವಾಗಿದೆ. ಪಾಕ್ ಜಲಸಂಧಿ ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ನಾವು ನೋಡ್ತೀವಲ್ಲ, ಇದು 4 ಭಾಗಗಳಲ್ಲಿ ಏನಪ್ಪ ಅಂದರೆ ವಾಯುವ್ಯ, ಉತ್ತರ, ಪೂರ್ವ, ದಕ್ಷಿಣದಲ್ಲಿ ಏನಪ್ಪ ಅಂತಂದರೆ ನಮಗಿರುವಂಥ ರಾಜಕೀಯ ಗಡಿ ರೇಖೆಗಳಾಗಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಹಿಮಾಲಯ ಪರ್ವತ ಪ್ರದೇಶ, ಇದಕ್ಕೆ ಪರ್ವತಾಶ್ರಯನ್ ಅಂತ ಬಳಕೆ ಮಾಡ್ತೀವಿ. ನೆನಪಿರಲಿ, ಇದನ್ನು ಕೇಳಿದ್ದಾರೆ. ಪರ್ವತಾಶ್ರಯನ್ ಅಂತ ಯಾವ ಬೆಟ್ಟವನ್ನು ಬಳಕೆ ಮಾಡುತ್ತಾರೆ ಅಂತಂದರೆ ಹಿಮಾಲಯಕ್ಕೆ ಬಳಕೆ ಮಾಡುತ್ತಾರೆ. ಕಾರಣ ಉದ್ದ 2500 ಕಿಲೋಮೀಟರ್, ಅಗಲ 240-320 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಷ್ಟು ಬೃಹತಾಕಾರವಾಗಿರುವಂಥ ಹಿಮಾಲಯ ಪರ್ವತ ಪ್ರದೇಶ. ಇನ್ನು ಪ್ರಮುಖ ಶಿಖರಗಳಂತ ನಾವು ನೋಡಿದಾಗ ಇಲ್ಲೇನಿದೆ ಅಂತಂದರೆ ಮೌಂಟ್ ಎವರೆಸ್ಟ್ ಅಥವಾ ಗೌರಿಶಂಕರ ಅಂತ ಕರಿತೀವಿ, ಅತ್ಯಂತ ಎತ್ತರದಲ್ಲಿರುವಂಥ ಪ್ರದೇಶ. ಇದನ್ನು ಮೌಂಟ್ ಎವರೆಸ್ಟನ್ನು ಜಗತ್ತಿನ ಅತ್ಯಂತ ಎತ್ತರವಾಗಿರುವಂಥ ಬೆಟ್ಟ ಅಂತ ಕನ್ಸಿಡರ್ ಮಾಡಿದ್ರೆ, ಕಾಂಚನಜುಂಗ ಇದು ಭಾರತದೊಳಗಿರುವಂಥ ಅತ್ಯಂತ ಎತ್ತರದಲ್ಲಿರುವಂಥ ಬೆಟ್ಟ ಪ್ರದೇಶ ಅಂತ ಕರಿತೀವಿ. ನಂಗಾ ಪರ್ವತ, ನಂದಾದೇವಿ ಪರ್ವತ, ಇವೆಲ್ಲವುಗಳು ಏನಪ್ಪ ಅಂತಂದರೆ ಇಲ್ಲಿ ಮೌಂಟ್ ಎವರೆಸ್ಟ್ ಏನಪ್ಪ ಅಂದರೆ 29,142 ಅಡಿ ಎತ್ತರ ಇದ್ದರೆ, ಕಾಂಚನಜುಂಗ 8,598 ಮೀಟರ್ ಎತ್ತರ ಇದೆ. ಇನ್ನು ನಂಗಾ ಪರ್ವತ ಏನಿದೆ ಅಂತಂದರೆ 8,126 ಮೀಟರ್ ಎತ್ತರ ಇದ್ದರೆ, ನಂದಾದೇವಿ ಪರ್ವತ 7,817 ಮೀಟರ್ ಎತ್ತರ ಇದೆ. ಅಂದರೆ ತನ್ನ ಎತ್ತರದ ಮೂಲಕ ಬೃಹತ್ತತೆಯ ಮೂಲಕ ಏನಪ್ಪ ಅಂದರೆ ಗುರುತಿಸಿಕೊಂಡಿರುವಂಥ ಬೆಟ್ಟಗಳು ಇವೆಲ್ಲವುಗಳು ಎಲ್ಲಿದೆಯಪ್ಪ ಅಂತಂದರೆ ಭಾರತದ ಗಡಿಯಲ್ಲಿದೆ. ಹೀಗಾಗಿ ಏನಪ್ಪ ಅಂದರೆ ನಾನು ಹೇಳಿದೆ, ನೈಸರ್ಗಿಕವಾಗಿ ಭಾರತಕ್ಕೆ ದೇವರೇ ರಕ್ಷಣೆ ಕೊಟ್ಟಿದ್ದಾನೇನೋ ಅಂತ ಗಡಿ ಪ್ರದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಇದರ ನಂತರದಲ್ಲಿ ನಾವು ನೋಡಲಾಗಿ ಉತ್ತರ ಭಾರತದ ನದಿ ಬಯಲು ಪ್ರದೇಶ ಅಂತ ಬಂದರೆ ಹಿಮಾಲಯದ ತಪ್ಪಲಿನಿಂದ ಪೂರ್ವದ ಅಸ್ಸಾಂ ಮತ್ತು ಪಶ್ಚಿಮದ ಸುಲೈಮಾನ್ ಬೆಟ್ಟಗಳವರೆಗೆ ಹಬ್ಬಿದೆ. ಏನು, ಹಿಮಾಲಯದ ತಪ್ಪಲಿನಿಂದ ಪೂರ್ವದ ಅಸ್ಸಾಂ ಮತ್ತು ಪಶ್ಚಿಮದ ಸುಲೈಮಾನ್ ಬೆಟ್ಟಗಳವರೆಗೂ ಹಬ್ಬಿದೆ. ಸುಮಾರು 2000 ಮೈಲಿ ಉದ್ದ ಮತ್ತು 150-200 ಮೈಲಿ ಅಗಲ. ಇದು ಸಿಂಧು, ಗಂಗಾ, ಬ್ರಹ್ಮಪುತ್ರ, ಯಮುನಾ ನದಿಗಳಿಂದ ನೀರಾವರಿಗೋಸ್ಕರ ಫಲವತ್ತತೆಗೊಂಡಿರುವಂಥ ಒಂದು ಫಲವತ್ತಾದ ಭೂಮಿಯನ್ನು ಒಳಗೊಂಡಿದೆ. ಯಾವುದು? ಉತ್ತರ ಭಾರತದ ನದಿ ಬಯಲು ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಅತ್ಯುತ್ತಮವಾದಂಥ ಬೆಳೆಯನ್ನು ಬೆಳೀತಾರೆ. ದಕ್ಕನ್ ಪ್ರಸ್ಥಭೂಮಿ, ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ವಿಂಧ್ಯ ಪರ್ವತಗಳಿಂದ ಕನ್ಯಾಕುಮಾರಿ ಭೂಶಿರದವರೆಗಿನ ಪ್ರದೇಶವೇ ದಕ್ಕನ್ ಪ್ರಸ್ಥಭೂಮಿ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕವಿತೆಯಲ್ಲಿ ಬರೆದಿದ್ದು ಏನಪ್ಪ ಅಂತಾರೆ, ಹಿಮಾಲಯವಳ ಮುಕುಟ, ಕಾಶ್ಮೀರವಳ ಲಲಾಟ, ಬಲೂಚಿಸ್ತಾನ್ ಬರ್ಮಾಗಳೆ ಆಕೆಯ ಭುಜಗಳು, ದಿಲ್ಲಿ ತೋ ಮಾಕ ದಿಲ್ ಹೇ, ದಿಲ್ಲಿ ಆಕೆಯ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತ ಅವಳ ಸೊಂಟ. ವಿಂಧ್ಯ ಪರ್ವತದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೆ ಹರಡಿರುವಂಥ ನರ್ಮದಾ ನದಿ ಸೊಂಟಕ್ಕೆ ಬಳಸಿದ ಚಿನ್ನದ ಡಾಬು. ಕನ್ಯಾಕುಮಾರಿ ಅವರ ಚರಣಯುಗ್ಮಗಳು, ಶ್ರೀಲಂಕಾ ಚರಣಯುಗ್ಮಗಳಿಗೆ ದೇವರ ಅರ್ಚಿಸಿದ ಕಮಲದ ಹೂವು ಅಂತ ಭಾಳ ಅದ್ಭುತವಾಗಿ ಬರೀತಾರೆ. ಇಲ್ಲೇನಪ್ಪ ಅಂದರೆ ಕನ್ಯಾಕುಮಾರಿ ಭೂಮಿಯವರೆಗಿನ ಪ್ರದೇಶವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಬಳಸ್ತಾರೆ. ಇಲ್ಲಿ ಪ್ರಮುಖ ನದಿಗಳಾಗಿ ನರ್ಮದಾ, ಕೃಷ್ಣ, ಗೋದಾವರಿ, ಮಹಾನದಿ, ಕಾವೇರಿ ನದಿಗಳು ಏನಪ್ಪ ಅಂತಂದರೆ ಇಲ್ಲಿ ಹರಡಿರುವುದರಿಂದ ಏನಪ್ಪ ಅಂದರೆ ಮೈದಾನಗಳನ್ನು ಸೃಷ್ಟಿ ಮಾಡಿದೆ. ಅಂದರೆ ಫಲವತ್ತಾಗಿರುವಂಥ ಮೈದಾನಗಳಲ್ಲಿ ಸೃಷ್ಟಿಯಾಗುತ್ತೆ. ಕಾರಣ ನರ್ಮದಾ ನದಿಯಿಂದ, ಕೃಷ್ಣ, ಗೋದಾವರಿ, ಮಹಾನದಿ, ಕಾವೇರಿ ನದಿಗಳಿಂದಾಗಿ. ಇನ್ನು ಘಟ್ಟಗಳು ಮತ್ತು ತೀರ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಇಷ್ಟು ತನಕ ನಾವು ನೋಡಿದ್ದೊಂದು. ಇನ್ನು ಘಟ್ಟಗಳು ಮತ್ತು ತೀರ ಪ್ರದೇಶಗಳು ಅಂತ ನಾವಿಲ್ಲಿ ಏನಾದರೂ ನೋಡಬೇಕಂತ ಹೊರಟ್ರೆ, ಘಟ್ಟಗಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ, ಅದನ್ನು ಊಟಿ ಅಂತ ಕರಿತೀವಿ. ನೀಲಗಿರಿ ಬೆಟ್ಟಗಳಿರುವಂಥದ್ದು ಊಟಿ ಬಳಿ ಒಂದುಗೂಡುತ್ತವೆ. ಪಶ್ಚಿಮ ಘಟ್ಟಗಳು 1600 ಮೈಲಿ ಉದ್ದವಿದ್ದು ಸುಮಾರು 1200 ಮೀಟರ್ ಎತ್ತರವಿದೆ. ಇವು ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆ ತರುತ್ತವೆ.
ನಾವು ಒಂದು ವಿಜ್ಞಾನದ ಹಾಡಂತ ಹಾಡ್ತಿದ್ವಿ. ವಿಜ್ಞಾನದ ಹಾಡು: ಸಾಗರದ ನೀರು ಕಾಯ್ದು ಆವಿಯಾಗಿ ಮೇಲೆ ಚಲಿಸುವುದು ತಂಪಾಗಿ ಮೋಡವಾಗಿ, ಭಾರವಾಗಿ ಬೀಳುವುದು ಮಳೆಯಾಗಿ, ಮತ್ತೆ ಸಾಗರವ ಸೇರುವುದು ನದಿಯಾಗಿ. ಈ ಹಾಡು ಅಂದರೆ ಮೇಲ್ಗಡೆ ಮೋಡಗಳನ್ನು ಚದುರಿಸಬೇಕು, ನಡಗಿಸ್ಬೇಕು, ನಿಂದ್ರಿಸಬೇಕು. ಅವು ಮೋಡಗಳು ಮಳೆಯಾಗಿ ಸುರಿಬೇಕು. ಅದಕ್ಕೆ ಕಾರಣ ಈ ಎತ್ತರದ ಬೆಟ್ಟಗಳಲ್ಲಿರುವಂಥ, ಎತ್ತರ ಪ್ರದೇಶದಲ್ಲಿರುವಂಥ ಈ ಮರಗಳೇನಿದಾವಲ್ಲ, ಇವುಗಳೇನು ಮಾಡ್ತಾವೆ ಅಂತಂದರೆ ಆ ಮೋಡಗಳನ್ನು ತಡೆದು ಅಲ್ಲೇ ಮಳೆ. ಅದಕ್ಕೆ ಏನಪ್ಪ ಅಂದರೆ ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆಯನ್ನಾಗಿ ಪರಿವರ್ತಿಸುತ್ತವೆ ಅಂತ ಹೇಳೋದು. ಇನ್ನು ಕರಾವಳಿ ಪ್ರದೇಶ, ಇಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಆವೃತವಾಗಿದೆ. ಸುಮಾರು 7516 ಕಿಲೋಮೀಟರ್ ಉದ್ದದ ತೀರ ಪ್ರದೇಶವನ್ನು ಇದು ಹೊಂದೈತಿ. ಎಷ್ಟು? 7516 ಕಿಲೋಮೀಟರ್ ಉದ್ದದ ತೀರ ಪ್ರದೇಶ. ಇದನ್ನೇನಂತ ಕರೆದ್ವಿ? ಕೋಸ್ಟಲ್ ಏರಿಯಾ ಅಥವಾ ಕರಾವಳಿ ಪ್ರದೇಶ ಅಂತೇಳ್ಬಿಟ್ಟು ಬಳಕೆ ಮಾಡ್ತೀವಿ. ಇದೆಲ್ಲ ಆದ ನಂತರ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಜನಾಂಗೀಯ ವೈವಿಧ್ಯತೆ. ಜನಾಂಗೀಯ ವೈವಿಧ್ಯತೆ ಯಾಕಂದರೆ ನಾನು ಮೊದಲೇ ಹೇಳಿದ್ದೀನಿ, ಹಲವು ಕೊಂಬೆಗಳು ಚಾಚಿಕೊಂಡಿರುವ ಮರಕ್ಕೆ ಬುಡ ಒಂದೇ, ಸಾವಿರ ನದಿಗಳು ಸೇರಿ ಹರಿದರೂ ಕೂಡುವ ಕಡಲೊಂದೇ ಅಂತ ನಾನು ಮೊದಲೇ ಹೇಳಿದ್ದೀನಲ್ಲ. ಭಾರತ ದೇಶದಲ್ಲಿ ಹಲವು ಜಾತಿಗಳನ್ನು ನೋಡ್ತೀವಿ, ಹಲವು ಜನಾಂಗಗಳನ್ನು ನೋಡ್ತೀವಿ. ಭಾರತವನ್ನು V.S. ಸ್ಮಿತ್ ರವರು ಏನಂತ ಕರೀತಾರೆ ಅಂತಂದರೆ ಜನಾಂಗಗಳ ಸಂಗ್ರಹಾಲಯ ಅಂತ ಕರೀತಾರೆ. ಇದನ್ನೇನಂತ ಕರೆದ್ರು? ಜನಾಂಗಗಳ ಸಂಗ್ರಹಾಲಯ ಅಂತ. ನಮಗೆ ತಿಳಿದಿರುವ ರಾಷ್ಟ್ರಗಳಲ್ಲೆಲ್ಲ ಭಾರತವು ಅತಿ ಹೆಚ್ಚಿನ ಜನಸಂಖ್ಯೆ ಉಳ್ಳಂಥ ರಾಷ್ಟ್ರ ಅಂತ ಹೆರೋಡೋಟಸ್ ಬಳಕೆ ಮಾಡ್ತಾನೆ. ಅತಿ ಹೆಚ್ಚಿನ ಜನಾಂಗವನ್ನು ಒಳಗೊಂಡಿರೋದು, ಅತಿ ಹೆಚ್ಚಿನ ಜನಾಂಗಗಳನ್ನು ಒಳಗೊಂಡಿದೆ. ಅತಿ ಹೆಚ್ಚಿನ ಜನಾಂಗಗಳನ್ನು ಇಲ್ಲಿ ಒಳಗೊಂಡಿದೆ. ಇಲ್ಲಿ ನಿಗ್ರೆಟೋ, ಮಂಗೋಲಿಯನ್, ದ್ರಾವಿಡಿಯನ್, ಇಂಡೋ ಆರ್ಯನ್ ಮುಂತಾದವರು ಇಲ್ಲಿ ಏನಪ್ಪ ಅಂದರೆ ಪಸರಿಸಿದ್ದಾರೆ. ಅಂದರೆ ಭಾಳಷ್ಟು ಜನಾಂಗಗಳನ್ನು ನಾವು ಇಲ್ಲಿ ನೋಡ್ತೀವಿ. ಎಲ್ಲೆಲ್ಲಿ ಯಾರ್ಯಾರಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತಂದರೆ, ಈಶಾನ್ಯ ಭಾರತ ಅಂತ ಬಂದಾಗ ಪ್ರದೇಶ, ಈಶಾನ್ಯ ಭಾರತದ ಪ್ರದೇಶದಲ್ಲಿ ಇದ್ದಂಥ ಜನಾಂಗ ಯಾವುದಿತ್ತು ಅಂದರೆ ಮಂಗೋಲಾಯ್ಡ್ ಅಂತ ಕರಿತೀವಿ ಅವ್ರನ್ನ. ಮಂಗೋಲಾಯ್ಡ್ ಅನ್ನೋಂಥ ಜನಾಂಗ ಏನಪ್ಪ ಅಂದರೆ ಈಶಾನ್ಯ ಭಾರತದಲ್ಲಿತ್ತು. ಇನ್ನು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಯಾವುದಿತ್ತು ಅಂತಂದರೆ ಪ್ರೋಟೋ ಆಸ್ಟ್ರಲಾಯ್ಡ್ ಅನ್ನುವಂಥದ್ದು. ಅವ್ರದ್ದು ಮುಖಚರ್ಯೆ ಮತ್ತು ದೈಹಿಕ ಲಕ್ಷಣಗಳ ಆಧಾರದ ಮೇಲೇ ನಾವು ಅವರನ್ನು ಗುರುತಿಸ್ಬೋದು, ಹಿಂಗೆ ಇದ್ರು ಅಂತ ಹೇಳ್ಬಿಟ್ಟು. ಇನ್ನು ಉತ್ತರ ಭಾರತ ಅಂತ ಬಂದಾಗ ಅಲ್ಲಿದ್ದವ್ರನ್ನ ಯಾರಂತ ಕರೆದ್ರು? ನಾರ್ಡಿಕ್ ಜನಾಂಗ ಅಂತ ಕರೆದ್ವಿ. ಇನ್ನು ಅಂಡಮಾನ್ ಮತ್ತು ಕೇರಳದಲ್ಲಿರೋರು ಯಾರು ಅಂತಂದರೆ ನಿಗ್ರೆಟೋ ಅಂತ ಕರಿತೀವಿ. ಅದರ ನಂತರದಲ್ಲಿ ದಕ್ಷಿಣ ಭಾರತ ಅಂತ ಬಂದಾಗ ಅಲ್ಲಿ ಬಂದವರು ಯಾರಂದರೆ ಮೆಡಿಟೇರಿಯನ್ ಅಥವಾ ದ್ರಾವಿಡರು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ನಮ್ಮಲ್ಲಿ ಪ್ರೆಸೆಂಟಾಗಿ ನಾವು ನೋಡಿದಾಗ 5 ರೀತಿಯ ಜನಾಂಗವನ್ನು ನೋಡ್ತೀವಿ. ಅದಕ್ಕಿಂತ ಹೆಚ್ಚಿನ ಜನಾಂಗಗಳು ಭಾರತ ದೇಶದಲ್ಲಿ ಇದ್ದಾವೆ ಅನ್ನೋದೇನಪ್ಪ ಅಂದರೆ ಇತಿಹಾಸ ತೋರಿಸ್ಕೊಡುತ್ತೆ. ಸೊ ಭಾರತವು ಹಲವು ಜನಾಂಗ, ಭಾಷೆ, ಸಂಸ್ಕೃತಿಗಳನ್ನು ಒಳಗೊಂಡ ಒಂದು ಪುಟ್ಟ ಪ್ರಪಂಚವಾಗಿದೆ. ಅದಕ್ಕೆ ಇದನ್ನೇನಂತ ಕರೆದ್ರು ಅಂತಂದರೆ ಕರಗಿಸುವ ಮೂರ್ಸೆ ಅಥವಾ ಮೆಲ್ಟನ್ ಸ್ಪಾಟ್ ಅಂತ ಬಿಟ್ಟು ಕರೀತಾರೆ. ಮೆಲ್ಟಿಂಗ್ ಪಾಟ್ ಅಂತ ಬಿಟ್ಟು ಯಾರು? ಜವಾಹರ್ಲಾಲ್ ನೆಹರು ಅವರು. ಅಂದರೆ ಈ ದೇಶದಲ್ಲಿ ಬಹಳಷ್ಟು ಜನ ಇದೆ, ಸಂಸ್ಕೃತಿ ಇದೆ, ಜನಾಂಗ ಇದೆ, ವೈವಿಧ್ಯತೆ ಇದೆ, ಆಚಾರ ವಿಚಾರ ಎಲ್ಲವೂ ಇದೆ. ಎಲ್ಲವೂ ಇದ್ದು ಕೂಡ ಎಲ್ಲರೂ ಒಂದೇ ಅನ್ನುವಂಥ ಭಾವವಿದೆ. ಹೀಗಾಗಿ ಇದು ಕರಗಿಸುವ ಮೂಸೆ, ಮೆಲ್ಟಿಂಗ್ ಪಾಟ್ ಎಲ್ಲರನ್ನೂ ತಂದು ಒಳಗಡೆ ಹಾಕಿದಾಗ ಹೊರಗಡೆ ಬಂದಂಥ ಪ್ರಾಡಕ್ಟ್ ಯಾವುದು ಅಂತಂದರೆ ಐ ಆಮ್ ಇಂಡಿಯನ್, ನಾನೊಬ್ಬ ಭಾರತೀಯ ಅನ್ನುವಂಥದ್ದು ಬಂತು ಅನ್ನೋದನ್ನು ಇವರು ಸೂಚಿಸೋದಕ್ಕಾಗಿ ಇದನ್ನು ಏಕತಾ ಮನೋಭಾವ ಅಂತ ಕರಿತೀವಿ. ಏಕತೆಯ ಮನೋಭಾವ ಅಂತ ಹೇಳಿಬಿಟ್ಟು ಕರಿತೀವಿ. ನ್ಯಾಷನಲ್ ಇಂಟಿಗ್ರಿಟಿಗೆ ಇದು ಇನ್ನೊಂದು ಹೆಸರು ಅಂತ ಕರಿಬಹುದು. ಹೀಗೆ ಭಾರತ ದೇಶದ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಕೆಲವೊಂದಿಷ್ಟು ಸಂಶೋಧನೆಗಳು ನಮ್ಮಲ್ಲಿ ನಡೆದಿದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಮೊದಲನೇದಾಗಿ 1883ರಲ್ಲಿ ಏನಾಗ್ತೈತಿ ಅಂತಂದರೆ ರಾಯಲ್ ಏಸ್ಟೆಟಿಕ್ ಸೊಸೈಟಿ ಅನ್ನುವಂಥ ಸಂಸ್ಥೆಯನ್ನು ಸರ್ ವಿಲಿಯಂ ಜೋನ್ಸ್ ರವರು ಏನು ಮಾಡ್ತಾರೆ ಅಂತಂದರೆ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1783ರಲ್ಲಿ. ಇನ್ನು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು ಏನು ಮಾಡ್ತಾರೆ ಅಂದರೆ ಅಶೋಕನ ಶಾಸನಗಳನ್ನು ಓದಿ ಬ್ರಾಹ್ಮಿ ಲಿಪಿಯನ್ನು ಅರ್ಥೈಸಿದರು. ನೆನಪಿರಲಿ, ಅಶೋಕನ ಭಾಳಷ್ಟು ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಕೇಳಿದ್ರೆ ಬ್ರಾಹ್ಮಿ ಲಿಪಿಯಲ್ಲಿದೆ. ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಬಳಕೆ ಇದ್ದಂಥ ಲಿಪಿಗಳು ಯಾವ ಅಂತಂದ್ರೆ ಒಂದು ಬ್ರಾಹ್ಮಿ ಇತ್ತು, ಇನ್ನೊಂದು ಖರೋಷ್ಠಿ ಇತ್ತು, ಮತ್ತೊಂದು ದೇವನಾಗರಿ ಲಿಪಿ ಇತ್ತು. ಅಶೋಕನ ಹೆಚ್ಚಿನ ಶಾಸನಗಳೆಲ್ಲ ಏನಪ್ಪ ಅಂತಂದರೆ ಬ್ರಾಹ್ಮಿ ಲಿಪಿಯಲ್ಲಿವೆ. ಈ ಪ್ರಶ್ನೆ ಭಾಳ ಸರ್ತಿ ಕೇಳಿದ್ದಾರೆ, ನೆನಪಿರಲಿ. ಇನ್ನು 1921-22ರಲ್ಲಿ ದಯಾರಾಮ್ ಸಹಾನಿ ಮತ್ತು R.D. ಬ್ಯಾನರ್ಜಿ ಅವರಿಂದ ಏನು ಸಂಶೋಧನೆ ಆಯಿತು ಅಂದರೆ ಹರಪ್ಪ ಮತ್ತು ಮೆಹಂಜೋದಾರೋ ಸಂಶೋಧನೆ ಆಯಿತು. ಇವುಗಳ ಕುರಿತಾಗಿ ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ. ಕಾರಣ ಏನಂತಂದ್ರೆ ನೆಕ್ಸ್ಟ್ ಟಾಪಿಕ್ ತೊಗೊಂಡಿರಬೇಕಾದಂಥ ಟೈಮಲ್ಲಿ ಸಿಂಧು ನಾಗರಿಕತೆ ಅಂತ ನಾವೇನು ಕರಿತೀವಿ, ಆ ಸಿಂಧು ನಾಗರಿಕತೆಯ ಕುರಿತಾಗಿ ಹೇಳುವಂಥ ಸಂದರ್ಭದೊಳಗೆ ಇಂಡಸ್ ಲ್ಯಾಂಡ್ ಸಿವಿಲೈಸೇಷನ್ ಅಂತ ಕರಿತೀವಿ. ಇಂಡಸ್ ಲ್ಯಾಂಡ್ ಸಿವಿಲೈಸೇಷನ್ ಅಂತ ಬಂದಂಥ ಟೈಮ್ ಒಳಗಡೆ ದಯಾರಾಮ್ ಸಹಾನಿ ಮತ್ತು R.D. ಬ್ಯಾನರ್ಜಿ ಅವರು ಸಂಶೋಧನೆಯ ಕುರಿತಾಗಿ ನಾವು ಚರ್ಚೆ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಏನಪ್ಪ ಅಂತಾರೆ ನೆನಪಿರಲಿ, 1921-22ರ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕ್ಲಿಕ್ಕೆ ಹೋದಂಥ ಘಟನೆ ನಡೆದಾಗ ಹರಪ್ಪ ಮತ್ತು ಮೆಹಂಜೋದಾರೋ ಏನಪ್ಪ ಅಂದರೆ ಸಂಶೋಧನೆ ಆಗ್ತೈತಿ ಅಂತ ನೋಡ್ತೀವಿ. 1924 ಸರ್ ಜಾನ್ ಮಾರ್ಷಲ್ ಲಂಡನ್ ಪತ್ರಿಕೆಯಲ್ಲಿ ಇದರ ಬಗ್ಗೆ ಪ್ರಕಟಿಸ್ತಾರೆ. ಯಾರು? ಸರ್ ಜಾನ್ ಮಾರ್ಷಲ್. ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಲಂಡನ್ ಪತ್ರಿಕೆಯಲ್ಲಿ
ಹರಪ್ಪ ಮತ್ತು ಮೊಹೆಂಜೋದಾರೋ ಕುರಿತಾಗಿ ಬರೆದವರು ಯಾರು ಅಂತ ಕೇಳಿದ್ರೆ ಸರ್ ಜಾನ್ ಮಾರ್ಷಲ್ ಅವರು ಬರೀತಾರೆ. 1990-91ರಲ್ಲಿ ದೊಲವೀರ ಸಂಶೋಧನೆ ಮಾಡ್ತಾರೆ. ಯಾರು? JP ಜೋಶಿ ಮತ್ತು RS ಬಿಶ್ ಅವರು. ದೊಲವೀರ ಇದು ಏನಪ್ಪ ಅಂದರೆ ಸಿಂಧು ನಾಗರಿಕತೆಯಲ್ಲಿ ಬಹಳ ಮುಖ್ಯವಾಗಿರುವಂಥ ಪಟ್ಟಣಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇನ್ನು ಶಾಸನಶಾಸ್ತ್ರ ಅಂತ ನಾವು ಇಲ್ಲಿ ಬಳಕೆ ಮಾಡ್ತೀವಿ. ಆಗಲೇ ಹೇಳಿದೆ, ನಾವು ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಏನಪ್ಪ ಅಂದರೆ ಶಾಸನಗಳ ಕುರಿತು ಅಧ್ಯಯನ ಮಾಡ್ತೀವಿ, ನಾಣ್ಯಗಳ ಕುರಿತಾಗಿಯೂ ಅಧ್ಯಯನ ಮಾಡ್ತೀವಿ ಅಂತೇಳಿ. ಶಾಸನಗಳ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರೆದ್ವಿ ಅಂತಂದರೆ ಎಪಿಗ್ರಫಿ ಅಂತ ಕರಿತೀವಿ. ಎಪಿಗ್ರಫಿ. ಸೊ ಈ ಎಪಿಗ್ರಫಿ ಭಾರತದಲ್ಲಿ ಎಷ್ಟು ಶಾಸನಗಳು ಸಿಕ್ಕಿವೆ ಅಂತಂದರೆ ಇಲ್ಲಿ ತನಕ ಸರಿಸುಮಾರು 75,000ಕ್ಕೂ ಅಧಿಕ ಶಾಸನಗಳು ಭಾರತ ದೇಶದಲ್ಲಿ ಸಿಗುತ್ತೆ. ಅಂದರೆ 75,000ಕ್ಕೂ ಅಧಿಕ ಶಾಸನಗಳು ಸಿಗ್ತಾವಂತಂದರೆ ಎಷ್ಟು ಜನ ರಾಜರುಗಳ ಆಳ್ವಿಕೆ ಮಾಡಿರ್ಬೋದು, ಯಾವ ರೀತಿಯಾದಂಥ ಆಳ್ವಿಕೆ ಇರ್ಬೋದು ಅನ್ನೋದು ನಾವು ಇದರ ಮೇಲೆ ನೋಡ್ಬೋದು. ಇವುಗಳ ಕುರಿತಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನಂತ ಕರೆದ್ವಿ? ಎಪಿಗ್ರಫಿ ಅಂತ ಬಳಕೆ ಮಾಡಿದ್ವಿ. ಸೊ ಇನ್ನು ಎಪಿಗ್ರಫಿ ಕೊನೆಯದಾಗಿ ಇನ್ನೊಂದು ಹೇಳಬೇಕಾಗಿತ್ತು ಟಾಪಿಕ್ಕು ಏನು ಅಂತಂದರೆ, ಎಪಿಗ್ರಫಿ ನಂತರದಲ್ಲಿ ನಾಣ್ಯಗಳ ಕುರಿತಾಗಿಯೂ ಅಧ್ಯಯನ ಮಾಡ್ತೀವಲ್ಲ, ನ್ಯೂಮಿಸ್ಮೆಟಿಕ್ಸ್ ಅಂತ ಕರಿತೀವಿ. ನ್ಯೂಮಿಸ್ಮೆಟಿಕ್ಸ್ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಭಾರತ ದೇಶ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಇತಿಹಾಸವನ್ನು ನಾವು ತಿಳಿಬೇಕಾದರೂ ಕೂಡ ಅಲ್ಲಿರುವಂಥ ಇತಿಹಾಸ ನಮಗೆ ಸಿಗೋದು ಯಾವುದ್ರ ಮೇಲೆ? ಅಲ್ಲಿ ರಚನೆಯಾದಂಥ ಸಾಹಿತ್ಯದ ಮೇಲೆ ಗೊತ್ತಾಗಬೇಕು, ಇಲ್ಲ ಅಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳ ಮೇಲೆ ಗೊತ್ತಾಗಿರಬೇಕು, ಅಲ್ಲಿರುವಂಥ ಪುರಾತತ್ವ ಇಲಾಖೆಯವರು ಕಂಡುಹಿಡಿದಿರುವಂಥ ಕೆಲವೊಂದಿಷ್ಟು ಪುರಾತತ್ವ ಕುರುಹುಗಳಿರ್ಬೋದು, ಸ್ಮಾರಕಗಳಿರ್ಬೋದು. ಆ ಎಲ್ಲ ಘಟನೆಗಳನ್ನು ನೋಡಿದಾಗ ಮತ್ತು ಅಲ್ಲಿ ನಡೆದಿರುವಂಥ ಉತ್ಖನನಗಳು, ಇವೆಲ್ಲದರ ಮೂಲಕ ನಾವೇನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ? ಆ ದೇಶದ ಇತಿಹಾಸವನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಶ್ರೀಮಂತ ಇತಿಹಾಸವನ್ನು ಹೊಂದಿರುವುದು ಯಾವುದು ಅಂತಂದರೆ ಭಾರತದ ಇತಿಹಾಸ. ಸೊ ಭಾರತಕ್ಕೆ ಪುರಾಣದ ಸ್ಪರ್ಶವೂ ಇದೆ, ಇತಿಹಾಸದ ಸ್ಪರ್ಶವೂ ಇದೆ. ಪುರಾಣದ ಸ್ಪರ್ಶವನ್ನು ಇಟ್ಕೊಂಡು ಹೋದಿವಿ ಅಂತಂದರೆ ಕೆಲವೊಬ್ಬರು ಅದನ್ನು ಸುಳ್ಳು ಅಂತ ವಾದ ಮಾಡುವವರು ಇದ್ದಾರೆ, ಇರಲಿ. ಆದರೆ ಐತಿಹಾಸಿಕ ಸತ್ಯಗಳನ್ನು ಅದರ ಜೊತೆಯಲ್ಲಿ ನಾವು ಸೇರಿಸ್ತಾ ಹೋದ್ವಿ ಅಂತಂದರೆ ಪುರಾಣದ ಘಟನೆಗಳು ಕೂಡ ಇತಿಹಾಸದ ನೆಲೆಗಳಲ್ಲಿ ಒಂದಾದರೆ ಇಡೀ ಜಗತ್ತಿನಲ್ಲಿ ಭಾರತದ ಸಂಸ್ಕೃತಿ ಹೆಂಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಅದ್ಭುತವಾಗಿರುವಂಥ ಭಾರತದ ಇತಿಹಾಸವನ್ನು ನಾವು ಪ್ರಾಚೀನ ಭಾರತ ಇತಿಹಾಸ ಓದುವಾಗ ಒಂದು ರೀತಿ ಖುಷಿಯಾಗುತ್ತೆ, ಮಧ್ಯಯುಗೀನ ಭಾರತ ಇತಿಹಾಸಕ್ಕೆ ಓದುವಾಗಂಥ ಸಂದರ್ಭದಲ್ಲಿ ಒಂದು ರೀತಿಯಂಥ ಫೀಲ್ ಆಗುತ್ತೆ, ಅದ ನಂತರದಲ್ಲಿ ಆಧುನಿಕ ಭಾರತ ಇತಿಹಾಸ ಹೋಗುವಂಥ ಸಂದರ್ಭದಲ್ಲಿ ಒಂದು ರೀತಿ ಫೀಲ್ ಆಗುತ್ತೆ. ಸೊ ಕಂಪ್ಲೀಟಾಗಿ ನಾವು ಒಂದೊಂದೇ ಭಾಗವಾಗಿ ಏನಪ್ಪ ಅಂದರೆ ಪ್ರಾಚೀನ ಭಾರತ ಇತಿಹಾಸ, ಅದರೊಳಗೂ ಏನಪ್ಪ ಅಂದರೆ ಹೊಸ ಮತಗಳ ಉದಯ ಆಗಿರ್ಬೋದು, ಅದರಲ್ಲೂ ಕೂಡ ಏನಪ್ಪ ಅಂದರೆ ಬುದ್ಧ, ಬಸವ, ಅದಕ್ಕಿಂತ ಮಹಾವೀರ ಇವ್ರದ್ದೆಲ್ಲ ಮತ್ತು ಇಸ್ಲಾಂ ಧರ್ಮ ಎಲ್ಲವುಗಳನ್ನು ಕುರಿತು ಏನಪ್ಪ ಅಂದರೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸದ್ಯಕ್ಕೆ ಭಾರತ ದೇಶದ ಮೊದಲ ಒಂದು ಹಂತವಾಗಿ ಭಾರತ ಅಂದರೆ ಏನು, ಭಾರತದ ಭೌಗೋಳಿಕ ಪ್ರದೇಶ ಯಾವುದರಿಂದ ಕೂಡಿದೆ, ಭಾರತ ಇತಿಹಾಸ ಹೇಗಿತ್ತು, ಈ ಎಲ್ಲದರ ಕುರಿತಾಗಿ ಏನಪ್ಪ ಅಂತಾರೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೊತೆ, ಇತಿಹಾಸದ ವಿಷಯಗಳನ್ನು ಮತ್ತು ರಾಜ್ಯಶಾಸ್ತ್ರದ ವಿಷಯಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಬರ್ತೀನಿ. ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕೂಡ ವಿಷಯ ತಜ್ಞರಿಂದ ನಿಮ್ಮಲ್ಲಿ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ತಮಗೆಲ್ಲ ಶರಣಾರ್ಥಿ. ಮತ್ತೊಮ್ಮೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್.